ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 2026ರಲ್ಲಿ ಆಗಲಿರುವಂತಹ ಒಂದು ನೋಟಿಫಿಕೇಶನ್ ಯಾವುದಪ್ಪ ಅಂದರೆ HSTR, GPSTR ಮತ್ತು PSTR. ಈ ಮೂರು ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನೀವು TET ಎಕ್ಸಾಮನ್ನು ಪಾಸ್ ಮಾಡ್ಕೊಂಡಿದ್ದೀರಿ. ಹಾಗೆ ಬರ್ತಾ ಇರುವಂತಹ ಮುಂದೆ ನೋಟಿಫಿಕೇಶನ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ಪೂರಕವಾಗಿ ನಮ್ಮ ಅಕಾಡೆಮಿಯ ವತಿಯಿಂದ ಈ ಮೂರು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀವಿ. ಅವೆಲ್ಲ ವಿಡಿಯೋಸ್ಗಳನ್ನು ವಾಚ್ ಮಾಡಿ ಮುಂದೆ ಬರ್ತಾ ಇರುವಂತಹ ಎಕ್ಸಾಮಲ್ಲಿಗೆ ನಿಮಗೆ 100% ಯೂಸ್ಫುಲ್ ಆಗುತ್ತೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ HSTR, GPT ಮತ್ತು PSTRಗೆ ಸಂಬಂಧಪಟ್ಟಂತೆ ಈ ಕರ್ನಾಟಕ ಜಿಯೋಗ್ರಫಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆಗಿರುತ್ತೆ. ಅದರ ಬಗ್ಗೆ ಬೇಸಿಕ್ ಕ್ವಶನ್ಸ್ ಅನ್ನ PSTR ಅಲ್ಲಿ ಕೇಳಿದ್ರೆ, GPSTR ಮತ್ತು HSTR ಅಲ್ಲಿ ತುಂಬಾ ಡೀಪ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಕ್ವಶನ್ಸ್ ರೈಸ್ ಮಾಡ್ತಾ ಹೋಗ್ತಾನೆ. ಹಾಗಾದ್ರೆ ಆ ಪ್ರಶ್ನೆಗಳು ಹೇಗಿರ್ತಾವ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಕೂಡ ಬಿಡುವಂತಹ ಒಂದು ವಿಡಿಯೋಸ್ ಅನ್ನ ವಾಚ್ ಮಾಡ್ರಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಆನ್ಲೈನ್ ಕೋರ್ಸ್ ಅನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆ ಆನ್ಲೈನ್ ಕೋರ್ಸ್ ನಿಮಗೆ HSTR, PSTR, GPSTRಗೆ ಸಂಬಂಧಪಟ್ಟಂತಹ ಹೋಲ್ ಕೋರ್ಸ್ಗಳು ನಿಮಗೆ ಸಿಗ್ತವೆ. ಪ್ಲೇಸ್ಟೋರಲ್ಲಿ ಮೊಬೈಲ್ ಆ್ಯಪನ್ನು ಅಂದರೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋಸ್ಗಳು ಡಿಸ್ಪ್ಲೇ ಆಗ್ತಾ ಹೋಗ್ತವೆ. ಪೇಮೆಂಟ್ ಮಾಡಿದ ನಂತರ ಎಲ್ಲ ವಿಡಿಯೋಸ್ಗಳು ನಿಮಗೆ ಸಿಗ್ತವೆ. ಅದರ ಜೊತೆಗೆ ಟೆಸ್ಟ್ ಸೀರೀಸ್ ಅನ್ನು ಕೊಡ್ತೀವಿ. ಹಾಗೆ ಚಾಪ್ಟರ್ ವೈಸಲ್ಲಿ ನಿಮಗೆ ಕ್ಲಾಸನ್ನು ಮಾಡಿಕೊಡ್ತೀವಿ. ಅದರ ಜೊತೆಗೆ ನಿಮಗೆ PDF ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡುವಂತಹ ವ್ಯವಸ್ಥೆ ನಮ್ಮ ಅಕಾಡೆಮಿಯಿಂದ ವತಿಯಿಂದ ನಡೀತಾ ಇರುತ್ತೆ. ಇದುವರೆಗೂ ಬಹಳಷ್ಟು ಈ PSTR, GPSTR ಮತ್ತು HSTR ಎಕ್ಸಾಮನ್ನು ಪಾಸ್ ಮಾಡಿಕೊಂಡು ನಮ್ಮ ಅಕಾಡೆಮಿಯಿಂದ ಸರ್ಕಾರಿ ಉದ್ಯೋಗವನ್ನು ಪಡೆದಿರುವಂತಹ ಬಹಳಷ್ಟು ಮಂದಿ ಶಿಕ್ಷಕರನ್ನು ನಾವಿಲ್ಲಿ ನೋಡ್ಬೋದು. ಮುಂದಿನ ದಿನದಲ್ಲಿ ನೀವು ಕೂಡ ಅಪಾಯಿಂಟ್ ಆಗಬೇಕನ್ನುವಂತಹ ಒಂದು ಉದ್ದೇಶವೇ ನಮ್ಮ ಅಕಾಡೆಮಿದಾಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ಒಂದು ಕಾನ್ಸೆಪ್ಟಲ್ಲಿ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ್ಯಾವ್ದಿದೆ ಅಂತ ಹೇಳಿ ಒಂದೊಂದೇ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಯಾವುದಿದೆ ಅಂತ ನೋಡಿ. ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಅಂತ ಇದೆ. ಸೊ ಪಟ್ಟಿ 1ರಲ್ಲಿ ಯಾವುದನ್ನ ಕೊಟ್ಟಿದ್ದಾರಪ್ಪ ಅಂದರೆ ಅಳಿವೆಗಳು ಅಂತ ಇದೆ, ಅಳಿವೆಗಳ ಹೆಸರಿದೆ. ಪಟ್ಟಿ 2ರಲ್ಲಿ ಅಳಿವೆಗಳಿಗಿರುವಂತಹ ತಾಲೂಕುಗಳು ಕಂಡುಬರುವಂಥದ್ದು. ಯಾವ ತಾಲೂಕಿನಲ್ಲಿ ಯಾವ ಅಳಿವೆ ಕಂಡು ಬರ್ತಾವೆ. ಇಲ್ಲಿ ಅಳಿವೆ ಅಂದರೆ ಏನಂತ ಗೊತ್ತಿರಬೇಕು, ನದಿ ಮುಖಜ ಭೂಮಿ ಅಂದರೆ ಏನಂತ ಗೊತ್ತಿರಬೇಕು. ಈಗ ನದಿಗಳು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹುಟ್ಟುತ್ತವೆ. ಪಶ್ಚಿಮ ಘಟ್ಟಗಳ ಸಾಲಿಗೆ ಟಚ್ ಇರುವಂಥದ್ದೇ ಅರಬ್ಬಿ ಸಮುದ್ರ. ಹಾಗಾಗಿ ಆ ಬೆಟ್ಟದ ಸಾಲಿನಿಂದ ಹರಿಯುವಂತಹ ನದಿಗಳು ನೇರವಾಗಿ ಸಾಗರ ಸಮುದ್ರವನ್ನು ಹೋಗಿ ಸೇರ್ಕೊಳ್ತಾವೆ. ಅತಿ ವೇಗವಾಗಿ ಹರಿಯೋದ್ರಿಂದ ಈ ಒಂದು ನದಿಗಳು ನದಿ ಮುಖಜ ಭೂಮಿಯನ್ನು ಸೃಷ್ಟಿ ಮಾಡಲ್ಲ, ಅಂದರೆ ರಿವರ್ ಡೆಲ್ಟಾ ಫಾರ್ಮೇಷನ್ ಮಾಡಲ್ಲ. ನೇರವಾಗಿ ನದಿ ಏನು ಮಾಡ್ತಾವಪ್ಪ ಅಂದರೆ ಸಾಗರ ಸಮುದ್ರವನ್ನು ಸೇರೋದ್ರಿಂದ ಆ ಭಾಗವನ್ನು ಏನಂತ ಕರಿತೀವಿ, ಅಳಿವೆ ಅಂತ ಕರಿತೀವಿ. ಎಲ್ಲರೂ ನದಿಯ ನೀರು ಏನಾದ್ರು ಕಡಿಮೆ ಆಯ್ತಂದ್ರೆ ಸಾಗರ ಸಮುದ್ರದ ನೀರು ಆ ಭಾಗಕ್ಕೆ ಬರ್ತಾವೆ ಅಥವಾ ಆ ಒಂದು ಕಾಲುವೆ ಮೂಲಕ ಒಳಗಡೆ ಬರೋದನ್ನು ನಾವು ನೋಡ್ಬೋದು. ಅಂತಹ ಒಂದು ಪ್ರದೇಶವನ್ನು ಅಳಿವೆ ಅಂತ ಕರಿತೀವಿ. ನದಿ ಮುಖಜ ಭೂಮಿ ಅಂತ ನೋಡಿದಾಗ ಅವು ಅತಿ ಉದ್ದ ನದಿಗಳಾಗಿರ್ತಾವೆ. ಆ ಬೆಟ್ಟದ ಸಾಲಿನಿಂದ ಹರ್ಕೊಂಡು ಮೈದಾನಕ್ಕೆ ಹೋಗ್ತವೆ. ಮೈದಾನದಿಂದ ಸಾಗರ ಸಮುದ್ರ ಹೋಗೋಷ್ಟರಲ್ಲಿ ನದಿಯ ವೇಗ ತುಂಬ ಕಡಿಮೆ ಆಗಿರುತ್ತೆ. ತಂದಿರುವಂತಹ ಒಂದು ಮೆಕ್ಕಲು ಮಣ್ಣನ್ನು ಅಲ್ಲಲ್ಲೇ ಸಂಚಯನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಹಲವಾರು ಕವಲುಗಳಾಗಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂತಹ ಒಂದು ಪ್ರದೇಶವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ನದಿ ಮುಖಜ ಭೂಮಿ ಅಂತ ಕರಿತೀವಿ. ನೋಡಿ, ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಏನಿದಾವಲ್ಲ, ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳೆಲ್ಲವೂ ಕೂಡ ಅಳಿವೆಯನ್ನು ಸೃಷ್ಟಿ ಮಾಡ್ತವೆ. ಹಾಗೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಅಥವಾ ಹಿಮಾಲಯದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿಯುವಂತಹ ನದಿಗಳು ನದಿ ಮುಖಜ ಭೂಮಿಯನ್ನು ಸೃಷ್ಟಿ ಮಾಡ್ತಾವೆ. ಹಾಗಾಗಿ ಈಸ್ಟಲ್ಲಿ ರಿವರ್ ಡೆಲ್ಟಾ ಕಂಡು ಬಂದರೆ ವೆಸ್ಟಲ್ಲಿ ಎಸ್ಸುರಿಸ್ಗಳು ಅಂದರೆ ಅಳಿವೆಗಳು ಅತಿ ಹೆಚ್ಚು ಕಂಡು ಬರ್ತಾವೆ. ಹಾಗಾದರೆ ನಮ್ಮ ಪಶ್ಚಿಮ ಕರಾವಳಿ ಭಾಗದಲ್ಲಿ ಯಾವ್ಯಾವ ಅಳಿವೆ ಭಾಗದಲ್ಲಿ ಯಾವ್ಯಾವ ನದಿಗಳು ಹೋಗಿ ಸೇರ್ತಾವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅದು ತಾಲೂಕಿನ ಪ್ರಕಾರವಾಗಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ನೋಡಿ, ಆಪ್ಷನ್ 1ರಲ್ಲಿ ಯಾವುದಿದೆ, ಕಾಳಿ ನದಿ ಅಂತ ಇದೆ. 2ನೇದು ಗಂಗವಳ್ಳಿ ಇದೆ, ಅಘನಾಶಿನಿ ಮತ್ತು ಶರಾವತಿ ನದಿ ಅಂತ ಇದೆ.
ಹಾಗಾದ್ರೆ ಕಾಳಿ ನದಿ ಯಾವ ಒಂದು ಅಳಿವೆ ಪ್ರದೇಶದಲ್ಲಿ ಯಾವ ತಾಲೂಕಿನಲ್ಲಿ ಹೋಗಿ ಸೇರತ್ತಪ್ಪ ಅಂದ್ರೆ ಅದು ಕಾರವಾರದಲ್ಲಿ ಬಂದು ಹೋಗಿ ಸೇರುವಂಥದ್ದು. ಎಲ್ಲಿ ಸೇರತ್ತದು? ಕಾರವಾರದ ಬಳಿ ಸೇರುವಂಥದ್ದು. ನದಿ ಹೆಸರು ಕಾಳಿ ಅಂತ. ನೋಡಿ, ಕೊಟ್ಟಿರುವಂತಹ ಮೊದಲನೇ ಆಪ್ಷನಿಗೆ 5ನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ನಾವಿಲ್ಲಿ ಆಪ್ಷನ್ ಅನ್ನ ಇಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಎಲ್ಲದನ್ನ ಕಂಡುಹಿಡಿಯೋಕ್ಕಿಂತ ಮುಂಚಿತವಾಗಿ ನಾವು ಸರಿಯಾದಂತಹ ಉತ್ತರವನ್ನು ಕೂಡ ಇಲ್ಲಿ ಟಿಕ್ ಮಾಡ್ಕೋಬೇಕು. ನೋಡಿ, ಎಗೆ 5 ಸರಿಯಾಗಿರೋದ್ರಿಂದ ಇಲ್ಲಿ ಎಲ್ಲೆಲ್ಲಿ ಇದೆ ಅಂತ ನೋಡ್ಕೋಬೇಕು. ಆಪ್ಷನ್ ಎ ಯಲ್ಲಿ ಎಗೆ 3 ಇದೆ, ಸಿ ಯಲ್ಲಿ ಎಗೆ 3 ಇದೆ, ನೆಕ್ಸ್ಟು ಬಿ ಯಲ್ಲಿ ಎಗೆ 2 ಇದೆ. ಹಾಗಾದ್ರೆ ಎಗೆ ಇರುವಂಥದ್ದು 5ನೇದು ಯಾವ ಆಪ್ಷನ್ ಅಲ್ಲಿ ಇದೆಯಪ್ಪ ಅಂದ್ರೆ ಡಿ ಆಪ್ಷನ್ ಅಲ್ಲಿ ಕಾಣಿಸ್ತಿದೆ. ನೋಡಿ, ಈ 3ರಲ್ಲೂ ಇಲ್ಲ ಅಂದ್ರೆ ನಾವು ಇಲ್ಲೇ ನಮಗೆ ಸರಿಯಾದಂತಹ ಉತ್ತರ ಸಿಕ್ತು ಅಂತ ಅರ್ಥ. ಮುಂದೆ ಹೋಗೋ ಅವಶ್ಯಕತೆನೇ ಇಲ್ಲ. ಇಲ್ಲಿಗೆ ರೈಟ್ ಆನ್ಸರ್ ನಮಗೆ ಕ್ಲಿಯರ್ ಆಗತ್ತೆ. ಆದರೂ ಮತ್ತೊಂದ್ಸಲ ಚೆಕ್ ಮಾಡ್ಕೊಳ್ಳೋದಾದ್ರೆ ಗಂಗವಳ್ಳಿ ನದಿ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಆಂಕೋಲ ಉತ್ತರ ಕನ್ನಡ ಜಿಲ್ಲೆ ಆಂಕೋಲದ ಬಳಿ ಗಂಗವಳ್ಳಿ ನದಿಯ ಒಂದು ಅಳಿವೆ ಕಂಡು ಬರುತ್ತೆ. ನೋಡಿ, 1ನೇದು ಸರಿಯಾದಂಥ ಉತ್ತರ ಇದೆ. ಅಘನಾಸಿನಿ ಅಂತ ಇದೆ. ಅಘನಾಸಿನಿ ಅನ್ನುವಂಥದ್ದು 3ನೇ ಆಪ್ಷನ್ ಅಲ್ಲಿ ಇದೆ, ಕುಮ್ಮಟದ ಬಳಿ ಕಂಡು ಬರುತ್ತೆ. ಅಘನಾಸಿನಿ ಅನ್ನುವಂಥದ್ದು ಸಿಗೆ 3 ಸರಿಯಾಗಿದೆ, ಅದಕ್ಕೆ ಅದೇ ಸರಿಯಾದಂಥ ಉತ್ತರ. ಹಾಗೆ ಶರಾವತಿ ನದಿ ಅಂತ ಇದೆ. ಶರಾವತಿ ನದಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಅದರ ಅಳಿವೆ ಎಲ್ಲಿದೆಪ್ಪ ಅಂದ್ರೆ ಹೊನ್ನಾವರದ ಬಳಿ ಕಂಡು ಬರುತ್ತೆ. ಡಿಗೆ 2ನೇದು ಸರಿಯಾದಂತ ಉತ್ತರ. ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದಂತ ಗೊತ್ತಾಯ್ತು ನಮಗೆ. ಡಿ ಅನ್ನೋದು ರೈಟ್ ಆನ್ಸರ್ ಅನ್ನೋದು ಕ್ಲಿಯರ್ ಆಗಿದೆ. ಇನ್ನೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಭಟ್ಕಳ ಅಂತ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕು. ಈ ಭಟ್ಕಳ ಏನಕ್ಕೆ ಫೇಮಸ್ಸು ಅಥವಾ ಭಟ್ಕಳ ಭಾಗದಲ್ಲಿ ಯಾವ ನದಿ ಅಳಿವೆ ಕಂಡು ಬರುತ್ತಪ್ಪ ಅಂತ ಕೇಳಿದ್ರೆ ಅದು ಶರಬಿ ಅಂತ. ಯಾವ ನದಿ? ಶರಬಿ ನದಿ ಅಂತ ಕಂಡು ಬರುತ್ತೆ. ಹಾಗಾದ್ರೆ ಶರಬಿ ನದಿಯ ಅಳಿವೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಭಟ್ಕಳ ಅಂತ ಹೇಳಿ ಆನ್ಸರ್ ಮಾಡಬೇಕಾಗತ್ತೆ. ನೋಡಿ, 5 ಕೂಡ ತಾಲೂಕುಗಳು ನಮಗೆ ಗೊತ್ತಾಯ್ತು, ಅದಕ್ಕೆ ಸಂಬಂಧಪಟ್ಟಂತಹ ನದಿಗಳು ಕೂಡ ಗೊತ್ತಾಯ್ತು, ಸರಿಯಾದಂತ ಉತ್ತರನೂ ಕೂಡ ಗೊತ್ತಾಯ್ತು. ಈಗ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಯಾವ್ಯಾವ್ದಂತ ಫಸ್ಟ್ ತಿಳ್ಕೊಬೇಕು ನಾವು. ನೋಡಿ, ಕಾಳಿ, ಬೇಡ್ತಿ, ಗಂಗವಳ್ಳಿ ಅಂತ ಕರಿತೀವಿ, ಅಘನಾಶಿನಿ, ಶರಾವತಿ, ಚಕ್ರ, ಕೇಡಕ್, ಕುಬ್ಜ, ಸೌಪರ್ಣಿಕ, ವರಾಹಿ ನದಿ ಆಗಿರ್ಬೋದು, ಹಾಗೆ ನೇತ್ರಾವತಿ ನದಿ ಕಂಡು ಬರುತ್ತವೆ. ಸೊ ಇವೆಲ್ಲ ನದಿಗಳು ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವಂಥದ್ದು. ಆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಎಲ್ಲಿ ಸಾಗರ ಸಮುದ್ರವನ್ನ ಸೇರ್ತಾವಲ್ಲ ಆ ಪ್ರದೇಶವನ್ನ ಅಳಿವೆ ಅಂತ ಕರಿತೀವಿ. ಯಾವ್ಯಾವ ತಾಲೂಕುಗಳು ಅಥವಾ ಯಾವ್ಯಾವ ಸ್ಥಳಗಳು ಅನ್ನೋದನ್ನು ಕೂಡ ನೆನಪಲ್ಲಿಟ್ಕೋಬೇಕು. ಸೊ ನಾವು ಮಾಡಬೇಕಾಗಿರುವಂತಹ ಸಿಂಪಲ್ ವೇ ಏನಪ್ಪಾ ಅಂದ್ರೆ ವೆಸ್ಟ್ ಫ್ಲೋಯಿಂಗ್ ರಿವರ್ ಹುಟ್ಟುವಂತಹ ಸ್ಥಳ, ಸಾಗರ ಸಮುದ್ರ ಸೇರುವಂತಹ ಸ್ಥಳವನ್ನ ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ಇಂತಹ ಪ್ರಶ್ನೆಗಳು ಕೇಳಿದಾಗ ನಾವು ಆನ್ಸರ್ ಅನ್ನ ಮಾಡ್ಬೋದು. ನೋಡಿ, ಮೊದಲನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟು 2ನೇ ಪ್ರಶ್ನೆಗೆ ಹೋಗೋಣ. ಮಲೆನಾಡು ಭೌಗೋಳಿಕ ಪ್ರದೇಶವು ಈ ಕೆಳಗಿನವುಗಳನ್ನ ಒಳಗೊಂಡಿದೆ. ಮಲೆನಾಡು ಭೌಗೋಳಿಕ ಪ್ರದೇಶವು ಈ ಕೆಳಗಿನವುಗಳನ್ನ ಒಳಗೊಂಡಿದೆ ಅಂತ ಕೇಳಿದಾಗ ಏನೇನಿದೆ? ಮಲೆನಾಡು ಭಾಗ ಅಂದ್ರೆ ಏನೇನು ಕಂಡು ಬರ್ತವೆ? ಈಗ ಕರ್ನಾಟಕ ಅಂದ್ಕೂಡ್ಲೇನೆ ಈ ಏರಿಯಾವನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಕರ್ನಾಟಕ ಅಂದ್ಕೂಡ್ಲೇನೆ ಎಷ್ಟು ಏರಿಯಾ ಗೊತ್ತಿರಬೇಕು. ಈಗ ಕರ್ನಾಟಕದಲ್ಲಿ ಈ ಭಾಗ ಇದೆಯಲ್ಲ, ಇದು ಕರಾವಳಿ ತೀರ ಪ್ರದೇಶ, ಕೋಸ್ಟಲ್. ಈ ಏರಿಯಾ ಇದೆಯಲ್ಲ, ಇದೇ ಮಲೆನಾಡು ಭಾಗ. ಇಷ್ಟನ್ನ ಏನಂತ ಕರಿತೀವಿ? ಮಲೆನಾಡು ಭಾಗ ಅಂತ ಕರಿತೀವಿ. ನೆಕ್ಸ್ಟ್ ಈ ಏರಿಯಾ ಇದೆಯಲ್ಲ, ಇದನ್ನ ಮೈದಾನ ಅಂತ ಕರೆಯೋದು, ಪ್ಲೈನ್ ಅಂತ ಕರಿತೀವಿ ಇದನ್ನು, ಮೈದಾನ. ಕರ್ನಾಟಕ 3 ಪ್ರಾಕೃತಿಕ ಲಕ್ಷಣಗಳನ್ನ ಹೊಂದಿದೆ. ಒಂದು ಕೋಸ್ಟಲ್, ಇನ್ನೊಂದು ಮಲೆನಾಡು, ಮತ್ತೊಂದು ಯಾವ್ದಪ್ಪ ಅಂತ ಕೇಳಿದ್ರೆ ಮೈದಾನ ಅಂತ ಕಂಡುಬರುತ್ತೆ. ಹಾಗಾದ್ರೆ ಈ 3 ಪ್ರದೇಶಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋದಾಗ ಕೇಳಿರೋ ಪ್ರಶ್ನೆ ಯಾವ್ದ್ರ ಬಗ್ಗೆ ಇದೆ? ಮಲೆನಾಡಿನ ಬಗ್ಗೆ ಕೇಳಿರುವಂತಹ ಪ್ರಶ್ನೆಯನ್ನಾಗಿ ನೋಡ್ತೀವಿ ನಾವು. ಈಗ ಕರಾವಳಿ ಪ್ರದೇಶ ಅನ್ನೋದು ಮಲೆನಾಡಿಗೆ ಸಂಬಂಧ ಇಲ್ಲ, ಅದು ಸಪರೇಟ್ ಆಗಿರುವಂತಹ ಒಂದು ಭೂ ಸ್ವರೂಪವಾಗಿರುತ್ತೆ. ಇದು ಕರಾವಳಿ ಪ್ರದೇಶ, ಇಷ್ಟು ಕೂಡ ಕೋಸ್ಟಲ್ ಏರಿಯಾ. 2ನೇ ನೋಡಿ, ಡೆಕ್ಕನ್ ಪ್ರಸ್ಥಭೂಮಿ ಅಂತ ಇದೆ. ಡೆಕ್ಕನ್ ಪ್ರಸ್ಥಭೂಮಿ ಭಾಗ ಅಂದ್ರೆ ಈ ಕಂಪ್ಲೀಟ್ ಮೈದಾನ ಏರಿಯಾ ಇದೆಯಲ್ಲ, ಅದು ಡೆಕ್ಕನ್ ಪ್ರಸ್ಥಭೂಮಿ ಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ 3ನೇ ನೋಡಿ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಮತ್ತು ಪೂರ್ವ ಇಳಿಜಾರು ಅಂತ ಇದೆ. ಈ ಮ್ಯಾಪ್ ಅನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ನಿಮಗೆ ಇಲ್ಲಿ ಗೊತ್ತಾಗತ್ತೆ. ಇದು ಪಶ್ಚಿಮ ಘಟ್ಟಗಳು, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ವೆಸ್ಟರ್ನ್ ಘಾಟ್ ವೆಸ್ಟರ್ನ್ ಸೈಡ್ ಅನ್ನ ಒಳಗೊಂಡಿದೆ. ಮಲೆನಾಡು ಭೌಗೋಳಿಕ ಪ್ರದೇಶವು ಈ ಕೆಳಗಿನವುಗಳನ್ನ ಒಳಗೊಂಡಿದೆ ಅಂತ ಕೇಳಿದ್ರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗವನ್ನ ಒಳಗೊಂಡಿದೆ. ವೆಸ್ಟರ್ನ್ ಘಾಟ್ ವೆಸ್ಟರ್ನ್ ಸೈಡ್ ಇರುತ್ತೆ. ಅದಲ್ಲದೆ
ಪೂರ್ವದ ಇಳಿಜಾರು ಕೂಡ ಕಂಡುಬರುತ್ತೆ. ನೋಡಿ, ಈಸ್ಟರ್ನ್ ಸ್ಲೋಪ್ ಅನ್ನು ಕೂಡ ನಾವು ನೋಡ್ತೀವಿ, ಪೂರ್ವದ ಇಳಿಜಾರನ್ನ ಕೂಡ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಕೇಳಿದಾಗ ಯಾವುದು ಸರಿಯಾಗಿದೆಯಪ್ಪ ಅಂದ್ರೆ ಸಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಅದು ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಮತ್ತು ಪೂರ್ವದ ಇಳಿಜಾರನ್ನ, ಈಸ್ಟರ್ನ್ ಸೈಡ್ ಹೋದಾಗ ಅದು ಏನಾಗ್ತಾ ಹೋಗತ್ತಪ್ಪ ಅಂದ್ರೆ ಸ್ಲೋಪ್ ಅಲ್ಲಿ ಕಂಡುಬರುತ್ತೆ, ಇಳಿಜಾರಿನಿಂದ ಕೂಡಿರುವಂತದ್ದು. ಹಾಗಾಗಿ ಎರಡನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದ್ರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, ಕರ್ನಾಟಕದ ಉತ್ತರ ಒಣ ಬಯಲು ಪ್ರದೇಶ ಅಂದ್ರೆ ಇದು ಉತ್ತರ ಒಣ ಬಯಲು ಪ್ರದೇಶ ಅಂತ ಕರಿತೀವಿ, ಅದು ಕೂಡ ಆನ್ಸರ್ ತಪ್ಪಾಗಿರುವಂಥದ್ದು. ಹಾಗಾದ್ರೆ ಸರಿಯಾದಂತಹ ಉತ್ತರ ಸಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕದಲ್ಲಿರುವ ಈ ಕೆಳಗಿನ ಯಾವ ನದಿ ಜಲಾನಯನ ಪ್ರದೇಶವು ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುತ್ತದೆ? ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬನ್ನ ಬೆಳೆಯುವಂಥದ್ದು ಯಾವ ನದಿ ಬಯಲಿನಲ್ಲಿ ಅಂತ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಗೊತ್ತಾಗಬೇಕಾಗಿರುವಂತಹ ಕಾನ್ಸೆಪ್ಟ್ ಯಾವುದಪ್ಪ ಅಂದ್ರೆ ಕಬ್ಬಿನ ಬಗ್ಗೆ ನಾವು ತಿಳ್ಕೋಬೇಕು. ಶುಗರ್ ಕೇನ್. ಆಪ್ಷನ್ ಅಲ್ಲಿ ಕೃಷ್ಣಾ ನದಿ ಇದೆ, ಕಾವೇರಿ ನದಿ ಇದೆ, ಗೋದಾವರಿ ನದಿ ಅಂತ ಕಂಡುಬರುತ್ತೆ, ಮತ್ತೆ ಶರಾವತಿ ನದಿ ಕಂಡುಬರುತ್ತೆ. ಶರಾವತಿ ನದಿ ವೆಸ್ಟ್ ಫ್ಲೋಯಿಂಗ್ ರಿವರ್ ಆಗಿರೋದ್ರಿಂದ ಅಲ್ಲಿ ಮಲೆನಾಡು ಭಾಗದಲ್ಲಿ ಕಬ್ಬು ಬೆಳೆಯಕ್ಕಾಗಲ್ಲ ನಾವು. ಓಕೆ, ಹಾಗಾಗಿ ಅದು ತಪ್ಪು ಅನ್ನೋದು ಗೊತ್ತಾಯಿತು. ಗೋದಾವರಿ ನದಿಯ ಜಲಾನಯನ ಪ್ರದೇಶ ಕರ್ನಾಟಕದಲ್ಲಿ ಬಹಳಷ್ಟು ಕಡಿಮೆ ಇರೋದ್ರಿಂದ ಆ ನದಿ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯೋಕ್ಕೆ ಸಾಧ್ಯತೆಯೇ ಇಲ್ಲ. ಯಾಕಂದರೆ ಗೋದಾವರಿ ನದಿ ಕರ್ನಾಟಕದಲ್ಲಿ ಹರಿಯೋದಿಲ್ಲ. ಗೋದಾವರಿ ನದಿಯ ಉಪನದಿಗಳಾದಂತಹ ಮಾಂಜ್ರಾ, ಕಾರಂಜ ನದಿಗಳು ಮಾತ್ರ ಬೀದರ್ ಜಿಲ್ಲೆಯಲ್ಲಿ ಹರಿತವೆ. ಹಾಗಾಗಿ ಅಷ್ಟು ಕಬ್ಬನ್ನು ಬೆಳೆಯುವಂಥದ್ದನ್ನು ನಾವು ಅಲ್ಲಿ ನೋಡೋಲ್ಲ. ನೆಕ್ಸ್ಟ್ ಕಾವೇರಿ ನದಿ ಅಂತ ನೋಡಿದಾಗ, ಕಾವೇರಿ ನದಿ ಅಂದರೆ ಮಂಡ್ಯ, ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಾರೆ. ಓಕೆ, ಇದು ಹಳೆಯದಾದಂತಹ ಒಂದು ಕಾನ್ಸೆಪ್ಟು. ಆದರೆ ಈ ಕೃಷ್ಣಾ ನದಿ ಭಾಗ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ಕೃಷ್ಣಾ ನದಿ ಬಯಲಿನಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೀತಾರೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ನೋಡಿ, ಕೃಷ್ಣಾ ನದಿಗೆ ನಾವು ಆಲಮಟ್ಟಿ ಜಲಾಶಯ, ನಾರಾಯಣಪುರ ಜಲಾಶಯ, ಹಿಪ್ಪರಗಿ ಬ್ಯಾರೇಜ್, ಚಿಕ್ಕಪಡಸಲಗಿ ಬ್ಯಾರೇಜ್ ಅಂತ ನಿರ್ಮಾಣ ಮಾಡಿರುವಂಥದ್ದು. ಯಾವಾಗ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಕೈಗೊಂಡಾಗಲ್ಲ, ಅದಾದ ನಂತರದಲ್ಲಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಈ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನೊಂದು ರೀಸನ್ ಏನಪ್ಪ ಅಂದರೆ ಆ ಬಯಲು ಪ್ರದೇಶ ಇದೆಯಲ್ಲ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಈ ಭಾಗ ಏನಿದೆಯಲ್ಲ, ಸೊ ಏನಕ್ಕೆ ಫೇಮಸ್ ಅಪ್ಪ ಅಂದರೆ ಅಲ್ಲಿ ಬ್ಲಾಕ್ ಸಾಯಿಲ್ ಕಂಡುಬರುತ್ತೆ, ಕಪ್ಪು ಮಣ್ಣು ಕಂಡುಬರುತ್ತೆ. ಕಪ್ಪು ಮಣ್ಣು ಕಂಡುಬರೋದ್ರಿಂದ ಇಳುವರಿನೂ ಕೂಡ ಜಾಸ್ತಿ ಬರುತ್ತೆ, ಮತ್ತೆ ಅಲ್ಲಿ ಬೆಳೆ ಬೇಗ ಒಣಗೋದಿಲ್ಲ, ನೀರಾವರಿ ವ್ಯವಸ್ಥೆನೂ ಕೂಡ ಅತಿ ಹೆಚ್ಚಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ಪ್ರದೇಶ ಏನಾಗಿದೆಯಪ್ಪ ಅಂದರೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವಂತಹ ಒಂದು ಪ್ರದೇಶವಾಗಿದೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೈಗೊಳ್ಳೋದಕ್ಕಿಂತ ಪೂರ್ವದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೀತಾ ಇದ್ದುದು ಎಲ್ಲಪ್ಪ ಅಂದರೆ ಕಾವೇರಿ ನದಿ ಭಾಗದಲ್ಲಿ. ಈ ಕಾವೇರಿ ನದಿ ಭಾಗದಲ್ಲೂ ಕೂಡ ಮಂಡ್ಯ, ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೀತಾ ಇದ್ರು. ಫಸ್ಟ್ ಕಬ್ಬನ್ನು ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದೆ ಆ ಪ್ರದೇಶದಲ್ಲಿ. ಯಾವ ರಿವರ್ ಬ್ಯಾಂಕಲ್ಲಿ? ಕಾವೇರಿ ನದಿ ಭಾಗದಲ್ಲಿ. ಈಗ ಕಡಿಮೆ ಪ್ರಮಾಣದಲ್ಲಿ ಕಬ್ಬನ್ನು ಬೆಳೀತಾ ಇರೋದನ್ನು ನೋಡ್ಬೋದು. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಕೃಷ್ಣ ಆಯಿತು. ಮತ್ತೆ ಕೆಲವೊಂದು ಎಕ್ಸಾಮಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಕಂಟಿನ್ಯೂ ಆಗಿ ಪ್ರಶ್ನೆ ಕೇಳ್ತಾನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವಂತಹ ನದಿ ಮೈದಾನಗಳು ಯಾವ್ಯಾವ್ದು ಅಂತ ಕೇಳಿದರೆ ಆಪ್ಷನಲ್ಲಿ ಕೃಷ್ಣ ಅಂತಾನು ಕೂಡ ಕೊಟ್ಟಿರ್ತಾನೆ. ಓಕೆ, ಯಾವುದಿದೆ? ಕೃಷ್ಣ ಅಂತ ಕೊಟ್ಟಿರ್ತಾನೆ. ಪ್ಲಸ್ ಎರಡನೇದು ಯಾವ್ದು ಕೊಟ್ಟಿರ್ತಾನಪ್ಪ ಅಂದರೆ ಕಾವೇರಿ ಕೊಟ್ಟಿರ್ತಾನೆ ಒಂದೇ ಲೈನಲ್ಲಿ, ಪ್ಲಸ್ ಅದರ ಜೊತೆಗೆ ತುಂಗಭದ್ರಾ ಅಂತ ಕೊಟ್ಟಿರ್ತಾನೆ, TB. ಸೊ ಈ ಮೂರು ನದಿ ಬಯಲಿನ ಭಾಗದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯೋದು. ಈಗ ತುಂಗಭದ್ರಾ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಬ್ಬು ಬೆಳೀತಾರೆ, ದಾವಣಗೆರೆ ಜಿಲ್ಲೆಯಲ್ಲಿ ಬೆಳೀತಾರೆ, ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲೂ ಅತಿ ಹೆಚ್ಚು ಕಬ್ಬನ್ನು ಬೆಳೆಯೋದನ್ನು ನೋಡ್ಬೋದು. ಹಾಗಾಗಿ ತುಂಗಭದ್ರಾ ನದಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಓವರಾಲ್ ಆಗಿ ತಗೊಂಡಾಗ ಕೃಷ್ಣ, ತುಂಗಭದ್ರಾ ಅನ್ನೋದು, ಈಗ ತುಂಗಭದ್ರಾ ನದಿ ಅನ್ನೋದು ಯಾವ ನದಿಯ ಉಪನದಿ? ಕೃಷ್ಣಾ ನದಿಯ ಉಪನದಿ. ಹಾಗಾಗಿ ಒಟ್ರಾಸಿಯಾಗಿ ಅದನ್ನು ನಾವು ಆನ್ಸರ್ ಆಗಿ ತಗೋಬೇಕಾಗತ್ತೆ. ಯಾವ ನದಿಯನ್ನ? ಕೃಷ್ಣಾ ನದಿಯನ್ನ. ಕ್ಲಿಯರಾ? ಕಬ್ಬು ಉತ್ಪಾದನೆಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ ತಿಳ್ಕೊಂಡಿರಿ. ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವಂತಹ ಜಿಲ್ಲೆ ಪ್ರಸ್ತುತ ಯಾವುದಪ್ಪ ಅಂದರೆ ಬೆಳಗಾವಿ ಜಿಲ್ಲೆ ನಂಬರ್ 1 ಪೊಸಿಷನಲ್ಲಿ ಕಂಡುಬರುತ್ತೆ. ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವಂಥ ಜಿಲ್ಲೆ. ನೆಕ್ಸ್ಟ್ ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳಲ್ಲೂ ಕೂಡ ಕಬ್ಬು ಬೆಳೀತಾರೆ. ಹಾಗಾಗಿ ಬೆಳಗಾವಿ ಜಿಲ್ಲೆಯನ್ನು ಏನಂತ ಕರೀತಾರಪ್ಪ ಅಂದರೆ ಸಕ್ಕರೆ ಬೊಟ್ಟಲು ಅಂತ ಕರಿತೀವಿ, ಬೋಲ್ ಆಫ್ ಶುಗರ್ ಕೇನ್ ಅಂತಲೇ ಕರಿತೀವಿ.
ಅಥವಾ ಸಕ್ಕರೆ ಜಿಲ್ಲೆ ಯಾವುದು ಅಂತ ಕೇಳಿದ್ರು ಅದು ಬೆಳಗಾವಿ ಜಿಲ್ಲೆ ಆಗಿರುತ್ತೆ. ಆದರೆ ಮಂಡ್ಯ ಜಿಲ್ಲೆಯನ್ನು ಸಕ್ಕರೆಯ ನಗರ ಅಂತಾನೆ ಕೂಡ ಕರೆಯೋದು. ಇವೆರಡು ಕಾನ್ಸೆಪ್ಟು ನಮಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಇಷ್ಟು ಕೂಡ ನಮಗೆ ಕಬ್ಬಿನ ಬಗ್ಗೆ ಮಾಹಿತಿ ಬೇಕು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಭಾರತದಲ್ಲಿ ರೇಷ್ಮೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನ ಗುರುತಿಸಿ ಅಂತ ಇದೆ, ಅಥವಾ ಹೇಳಿಕೆಗಳನ್ನು ಗುರುತಿಸಿ ಅಂತ ಇದೆ. ಯಾವುದಕ್ಕೆ? ಇದು ಕೂಡ ಅಗ್ರಿಕಲ್ಚರ್ ರಿಲೇಟೆಡ್ ಕಾನ್ಸೆಪ್ಟ್ ಆಗಿರುತ್ತೆ. ಸಿಲ್ಕಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಹುಡುಕೋದಾದ್ರೆ ಆಪ್ಷನ್ ಎ ಏನಂತ ಹೇಳುತ್ತೆ ನೋಡಿ. ಭಾರತದಲ್ಲಿ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ಸರಿನೋ ತಪ್ಪು? ನಿಮಗೆ ಆನ್ಸರ್ ಗೊತ್ತಿದೆ ನೋಡಿ. ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನ ಉತ್ಪಾದನೆ ಮಾಡುವಂತಹ ರಾಜ್ಯ ಕರ್ನಾಟಕ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಇದು ರೈಟ್ ಆನ್ಸರ್. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆಯನ್ನ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದಪ್ಪ ಅಂದ್ರೆ ಕರ್ನಾಟಕ. ಹಾಗಾಗಿ ಆಪ್ಷನ್ ಎ ಅನ್ನೋದು ಅಥವಾ ಒಂದು ರೈಟ್ ಆಗಿದೆ. ಎರಡನೇ ಸ್ಟೇಟ್ಮೆಂಟ್ ಓದೋಣ. ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ್ ಮತ್ತು ಅಸ್ಸಾಂ ಮೊದಲ 3 ಸ್ಥಾನವನ್ನ ಪಡೆದ ರಾಜ್ಯಗಳಾಗಿದೆ. ಈಗ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ, ಇದು ಓಕೆ, ಸರಿಯಾದಂತಹ ಉತ್ತರ. ಹಾಗಾದರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ರೇಷ್ಮೆ ಉತ್ಪಾದನೆಯಲ್ಲಿ ಭಾರತದಲ್ಲಿ ಎರಡನೇ ರಾಜ್ಯ ಯಾವುದಪ್ಪ ಅಂದ್ರೆ ಕರೆದ್ರೆ ಆಂಧ್ರ ಪ್ರದೇಶ ಸರಿನೇ ಇದೆ ಅಂದ್ರೆ ಆಂಧ್ರನೂ ಸರಿನೇ. ಸೆಕೆಂಡ್ ಪೊಸಿಷನ್ ಅಲ್ಲಿರೋದು ಆಂಧ್ರ ಪ್ರದೇಶ. ಹಾಗಾದ್ರೆ ಥರ್ಡ್ ಪೊಸಿಷನ್ ಅಲ್ಲಿರೋದು ಯಾವುದಪ್ಪ ಅಂದ್ರೆ ಅಸ್ಸಾಂ ಅಂತ ಕೇಳಿದ್ರೆ ಥರ್ಡ್ ಅಲ್ಲಿ ಅಸ್ಸಾಮೇ ಇದೆ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟು ಕೂಡ ಸರಿಯಾಗಿರೋದ್ರಿಂದ ಇಲ್ಲಿ ಉತ್ತರ ಅಂತ ಹುಡುಕಿದಾಗ 1 ಮಾತ್ರ ಸರಿ, 1 ಮತ್ತು 2 ಸರಿ ಅಂತ ಇದೆಯಲ್ಲ, 1 ಮತ್ತು 2 ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 4ನೇ ಕ್ವಶನ್ಗೆ. ನೋಡಿ, ಇಲ್ಲಿ ನಮಗೆ ಇಂಡಿಯನ್ ಜಿಯೋಗ್ರಫಿ ಗೊತ್ತಾಯಿತು. ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂಥ ರಾಜ್ಯ ಯಾವುದಂತ ಗೊತ್ತಾಯಿತು? ಕರ್ನಾಟಕ. ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತಹ ಮೊದಲ 3 ರಾಜ್ಯಗಳು ಕರ್ನಾಟಕ, ಆಂಧ್ರ ಮತ್ತು ಅಸ್ಸಾಂ ಅಂತ ಗೊತ್ತಾಯಿತು. ಇನ್ನು ಒಳಹೊಕ್ಕಿ ನೋಡಿದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡೋದು ಎಲ್ಲಿ ಅಂತ ಕೇಳಿದ್ರೆ ಮೈಸೂರು ಜಿಲ್ಲೆ ಅನ್ನುವಂಥದ್ದು ಮೊದಲ ಸ್ಥಾನದಲ್ಲಿದೆ. ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡೋದು ಮೈಸೂರು ಡಿಸ್ಟಿಕ್ ಅಲ್ಲಿ ಕಂಡುಬರುತ್ತೆ. ನೋಡಿ, ಇಷ್ಟು ಮಾಹಿತಿಯನ್ನ ನಾವು ರೇಷ್ಮೆ ಬಗ್ಗೆ. ಹಾಗಾದ್ರೆ ರೇಷ್ಮೆ ತಳಿಯಲ್ಲಿ ಉತ್ತಮ ದರ್ಜೆಯ ರೇಷ್ಮೆ ತಳಿ ಯಾವುದು ಅಂತ ಕೇಳಿದ್ರೆ ಮಲ್ವರಿ ಅಂತ ಕರಿತೀವಿ, ಅಥವಾ ಹಿಪ್ಪು ನೇರಳೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವಂಥದ್ದು ಯಾವ ತಳಿ ರೇಷ್ಮೆ ಅಂತ ಕೇಳಿದ್ರೆ ಹಿಪ್ಪು ನೇರಳೆ ನಂಬರ್ 1 ಪೊಸಿಷನ್ ಅಲ್ಲಿ ಕಂಡುಬರುವಂಥದ್ದು. ಅದು ಕೂಡ ನಮಗೆ ಗೊತ್ತಿರಬೇಕು. ಇಷ್ಟು ರೇಷ್ಮೆ ರಿಲೇಟೆಡ್ ಆಗಿರುವಂತಹ ಕಾನ್ಸೆಪ್ಟ್ ಆಗಿರುತ್ತೆ. ಓಕೆ, ನೋಡಿ, ಅಗ್ರಿಕಲ್ಚರಲ್ಲಿ ನಮಗೆ ಕಬ್ಬು ಬಗ್ಗೆ ಪರಿಚಯ ಆಯಿತು, ಹಾಗೆ ರೇಷ್ಮೆ ಬಗ್ಗೆನೂ ಕೂಡ ಪರಿಚಯ ಆಯಿತು. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. 5ನೇ ಕ್ವಶನ್ ನೋಡಿ. ಕರ್ನಾಟಕದ ಭೌಗೋಳಿಕ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ. ಕರ್ನಾಟಕದ ಜಿಯೋಗ್ರಫಿಕಲ್ ಪೊಸಿಷನ್ಗೆ ರಿಲೇಟೆಡ್ ಆಗಿರುವಂತಹ ಸ್ಟೇಟ್ಮೆಂಟ್ ಯಾವುದು ಸರಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗಬೇಕು. ನೋಡಿ, ಎ ಆಪ್ಷನ್ ಏನು ಹೇಳ್ತಪ್ಪ ಅಂದ್ರೆ ಇದು ಅಂದ್ರೆ ಕರ್ನಾಟಕ. ಕರ್ನಾಟಕ ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿದೆ. ನೋಡಿ, ಇಂಡಿಯನ್ ಮ್ಯಾಪ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಕೊಳ್ಳೋದಾದ್ರೆ ಎಷ್ಟು ಏರಿಯಾ ತಗೊಂಡ್ರೆ ಸಾಕು. ಈಗ ಕರ್ನಾಟಕ ಇದು ದಕ್ಕನ್ ಪ್ರಸ್ಥಭೂಮಿಯ ಭಾಗ, ಇದಿಷ್ಟು ದಕ್ಕನ್ ಪ್ರಸ್ಥಭೂಮಿಯ ಭಾಗ ಅಂತ ತಗೊಳ್ಳೋಣ. ಹಾಗಾದ್ರೆ ಈ ದಕ್ಕನ್ ಪ್ರಸ್ಥಭೂಮಿಯ ಭಾಗ ಅಂದ್ರೆ ಕರ್ನಾಟಕ ಇಲ್ಲಿರೋದ್ರಿಂದ, ಎಷ್ಟು ಏರಿಯಾದಲ್ಲಿ ಇರೋದ್ರಿಂದ ದಕ್ಕನ್ ಪ್ರಸ್ಥಭೂಮಿಯ ಯಾವ ಭಾಗದಲ್ಲಿ ಕರ್ನಾಟಕ ಇದೆ ಅಂದ್ರೆ ಅದು ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತೆ. ಹಾಗಾಗಿ ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಆಪ್ಷನ್ ಎ ಇಸ್ ರೈಟ್. 2ನೇದಕ್ಕೆ ಹೋಗೋಣ. ಇದು 7 ರಾಜ್ಯಗಳಿಂದ ಸುತ್ತುವರೆದಿದೆ ಅಂತ ಇದೆ. ಕರ್ನಾಟಕ ಎಷ್ಟು ರಾಜ್ಯಗಳಿಂದ? 7 ರಾಜ್ಯಗಳಿಂದ ಸುತ್ತುವರೆದಿದೆ. ಅಂದ್ರೆ 7 ರಾಜ್ಯಗಳೊಂದಿಗೆ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ ಅಥವಾ ಗಡಿಯನ್ನ ಹಂಚಿಕೊಂಡಿದೆ ಅನ್ನುವಂತಹ ಆಪ್ಷನ್ ಆಗಿರುತ್ತೆ. ಇದು ತಪ್ಪಾಗಿರುವಂತಹ ಹೇಳಿಕೆ. ಹಾಗಾದ್ರೆ ಕರ್ನಾಟಕ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂತ ತಿಳ್ಕೊಬೇಕಲ್ವಾ? 6 ರಾಜ್ಯಗಳೊಂದಿಗೆ ಕರ್ನಾಟಕ ಗಡಿಯನ್ನ ಹಂಚಿಕೊಂಡಿರುವಂಥದ್ದು. ಹಾಗಾದ್ರೆ ಆ 6 ರಾಜ್ಯಗಳು ಯಾವುದು ಅಂತಾನೂ ಕೂಡ ನಮಗೆ ಗೊತ್ತಿರಬೇಕಲ್ಲ. ಈಗ ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ, ಇದು ತಪ್ಪಾಗಿರೋದು ಗೊತ್ತಾಗಿದೆ. ಹಾಗಾದ್ರೆ ಕರ್ನಾಟಕ 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದಾಗ ಯಾವ್ಯಾವ ರಾಜ್ಯ ಅಂತ ನಮಗೆ ಇಲ್ಲಿ ಗೊತ್ತಿರಬೇಕಲ್ವಾ? ನೋಡಿ, ಇಲ್ಲಿ ಗೋವಾ ರಾಜ್ಯ ಕಂಡು ಬರುತ್ತೆ, ಗೋವಾ. ಉತ್ತರದಲ್ಲಿ ಮಹಾರಾಷ್ಟ್ರ ಕಂಡು ಬರುತ್ತೆ. ನಾರ್ತ್ ಅಲ್ಲಿ ಯಾವ ಸ್ಟೇಟ್ ಇದೆ? ಮಹಾರಾಷ್ಟ್ರ.
ನೆಕ್ಸ್ಟ್ ಈಶಾನ್ಯ ಭಾಗದಲ್ಲಿ ತೆಲಂಗಾಣ ರಾಜ್ಯ ಕಂಡುಬರುತ್ತೆ. ಪೂರ್ವದಲ್ಲಿ ಯಾವ ರಾಜ್ಯ ಕಂಡುಬರುತ್ತೆ ಅಂದರೆ ಪೂರ್ವದಲ್ಲಿ ಆಂಧ್ರ ಪ್ರದೇಶ್ ಕಂಡುಬರುತ್ತೆ, ಆಂಧ್ರ ಪ್ರದೇಶ್. ಹಾಗೆ ದಕ್ಷಿಣ ಮತ್ತು ಆಗ್ನೇಯ ಭಾಗದಲ್ಲಿ ತಮಿಳುನಾಡಿದ್ರೆ, ಸೌತ್ ಆಗಿರ್ಬೋದು ಅಥವಾ ನೈಋತ್ಯ ಭಾಗದಲ್ಲಿ ಕೇರಳ ರಾಜ್ಯ ಕಂಡುಬರುತ್ತೆ. ಕೇರಳ ನೋಡಿ 1 2 3 4 5 6. ಹಾಗಾದರೆ ಕರ್ನಾಟಕ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದರೆ 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವಂಥದ್ದು. ಇಲ್ಲಿ 7 ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪಾದಂತಹ ಹೇಳಿಕೆ ಆಗಿದೆ. ಮೂರನೇ ನೋಡಿ, ಇದು ಪೂರ್ವದಲ್ಲಿ ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿದೆ. ಪೂರ್ವದಲ್ಲಿ ಅರಬ್ಬಿ ಸಮುದ್ರ ಇಲ್ಲ. ಅರಬ್ಬಿ ಸಮುದ್ರ ಇರುವಂಥದ್ದು ಯಾವ ಭಾಗದಲ್ಲಿ ಅಂತ ಕೇಳಿದ್ರೆ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತೆ. ಇಲ್ಲಿರೋದು ಅರಬ್ಬಿ ಸಮುದ್ರ ವೆಸ್ಟರ್ನ್ ಸೈಡಲ್ಲಿ. ಯಾವ ಭಾಗ ಇದು? ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ಕಂಡುಬರುತ್ತೆ. ಪೂರ್ವದಲ್ಲಿ ಆಂಧ್ರ ಪ್ರದೇಶ್ ಇರುವಂಥದ್ದು. ಹಾಗಾಗಿ ಈ ಸ್ಟೇಟ್ಮೆಂಟು ಕೂಡ ಏನಾಗಿದೆ, ಇಲ್ಲಿ ತಪ್ಪಾಗಿರುವಂಥದ್ದು. ನಾಲ್ಕನೇ ನೋಡಿ, ಇದು ಮೈಸೂರು ಪ್ರಸ್ಥಭೂಮಿ ಮತ್ತು ಮಹಾರಾಷ್ಟ್ರ ಪ್ರಸ್ಥಭೂಮಿಗಳನ್ನು ಒಳಗೊಂಡಿದೆ. ಹಾಗಾದರೆ ಕರ್ನಾಟಕ 2 ಪ್ರಸ್ಥಭೂಮಿಗಳ ನಡುವೆ ಇರುವಂತಹ ಭೂಪ್ರದೇಶವಾಗಿದೆ ಅಂದರೆ ಮೈಸೂರು ಪ್ರಸ್ಥಭೂಮಿಯಲ್ಲೂ ಕೂಡ ಕಂಡುಬರುತ್ತೆ. ನೋಡಿ, ಈ ಸೌತ್ ಕರ್ನಾಟಕ ಅಂತ ಕರಿತೀವಿ ಇದನ್ನು. ಈ ಭಾಗ ಇದೆಯಲ್ಲ, ಇದು ದಕ್ಷಿಣ ಕರ್ನಾಟಕ ಅನ್ನುವಂಥದ್ದು ಮೈಸೂರು ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತೆ. ಉತ್ತರ ಕರ್ನಾಟಕ ಭಾಗ ಇದೆಯಲ್ಲ, ಇದು ಮಹಾರಾಷ್ಟ್ರ ಪ್ರಸ್ಥಭೂಮಿಯಲ್ಲಿ ಕಂಡುಬರೋದು. ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಪ್ರಸ್ಥಭೂಮಿಯಲ್ಲಿದ್ರೆ ದಕ್ಷಿಣ ಕರ್ನಾಟಕ ಮೈಸೂರು ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತೆ. ಹಾಗಾಗಿ 2 ಪ್ರಸ್ಥಭೂಮಿಗಳನ್ನು ಒಳಗೊಂಡಿರುವಂತಹ ಭೂಸ್ವರೂಪವೇ ಕರ್ನಾಟಕ. ಓಕೆ, ಹಾಗಾದ್ರೆ ಈ ಕರ್ನಾಟಕ 2 ಪ್ರಸ್ಥಭೂಮಿಯಲ್ಲಿ ಕಂಡುಬರೋದ್ರಿಂದ ಈ ಸ್ಟೇಟ್ಮೆಂಟು ಏನಾಗಿದೆಪ್ಪ ಅಂದರೆ ಸರಿಯಾಗಿದೆ. ಕೊಟ್ಟಿರುವಂಥ ಹೇಳಿಕೆ ನೋಡಿ, ಮೊದಲನೇ ಸರಿ ಇದೆ ಮತ್ತೆ 4ನೇ ಸರಿ ಇದೆ, ಮಧ್ಯದಲ್ಲಿರುವಂತಹ 2 ತಪ್ಪಿದೆ. ಎ ಮತ್ತು ಡಿ ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಆಪ್ಷನ್ ನೋಡಿ, ಎ ಮತ್ತು ಡಿ ಎಲ್ಲಿದೆಯಪ್ಪ ಅಂದರೆ ಎ ಮತ್ತು ಡಿ ಇಲ್ಲಿಗೆ ಸರಿಯಾಗಿವೆ ಅನ್ನೋದು ಡಿ ಯಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, ಇದು ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ಇಟ್ಕೊಂಡು ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಇತ್ತೀಚಿನ ಎಕ್ಸಾಮ್ಸ್ ಹೇಗಾಗಿದೆಯಪ್ಪ ಅಂದರೆ ಅವಾಗ ನೇರ ಪ್ರಶ್ನೆ ಕೇಳ್ತಾ ಇದ್ರು, ಈಗ ನೇರ ಪ್ರಶ್ನೆ ಇಲ್ಲ. ಕಾನ್ಸೆಪ್ಟನ್ನು ಇಟ್ಕೊಂಡು ಡೀಪ್ ಆಗಿ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಪ್ರತಿಯೊಂದು ಗೊತ್ತಿರಬೇಕು ನಮಗೆ. ಈಗ ಕರ್ನಾಟಕ ಭಾರತದಲ್ಲಿ ಎಲ್ಲಿದೆ ಅಂತ ಕೇಳಿದರೆ ದಕ್ಷಿಣ ಭಾಗ ಅಂತ ಆನ್ಸರ್ ಮಾಡ್ತೀವಿ. ಆದರೆ ದಕ್ಕನ್ ಪ್ರಸ್ಥಭೂಮಿ ಎಲ್ಲಿದೆ ಅಂತ ಕೇಳಿದಾಗ ಪಶ್ಚಿಮ ಭಾಗವನ್ನು ಆನ್ಸರ್ ಮಾಡಬೇಕು, ಅದು ಗೊತ್ತಿರಬೇಕು ನಮಗೆ. ಹಾಗಾದರೆ ಕರ್ನಾಟಕ 7 ರಾಜ್ಯಗಳಿಂದ ಗಡಿ ಹೊಂದಿದೆ ಅಂದರೆ 7 ಅಲ್ಲ 6 ರಾಜ್ಯಗಳಿಂದ, ಅಂದರೆ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳ ಪರಿಚಯ ಇರಬೇಕು. ಅದರ ಜೊತೆಗೆ ನೋಡಿ, ಪೂರ್ವದಲ್ಲಿ ಅರಬ್ಬಿ ಸಮುದ್ರ ಪೂರ್ವದಲ್ಲಿಲ್ಲ, ಅರಬ್ಬಿ ಸಮುದ್ರ ಇರೋದು ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತೆ. ನೋಡಿ, ನಾವು ತಿಳ್ಕೊಂಡಿರೋ ಮೈಸೂರು ಪ್ರಸ್ಥಭೂಮಿ ಅಷ್ಟೇ ಅಂತ ಅರ್ಥ ಮಾಡ್ಕೊಂಡಿರ್ತೀವಿ. ಅದಲ್ಲದೆ ಮಹಾರಾಷ್ಟ್ರ ಪ್ರಸ್ಥಭೂಮಿನೂ ಕೂಡ ಕರ್ನಾಟಕದಲ್ಲಿ ಇರೋದನ್ನ ನೋಡ್ಬೋದು. ನೋಡಿ, ಈ ರೀತಿಯಾದಂತಹ ಡೀಪ್ ಆಗಿರುವಂತಹ ಕ್ವಶನ್ಸ್ ಕೇಳಿದಾಗ ನಾವು ಕಂಪ್ಲೀಟ್ ಆಗಿ ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಅಂತಹ ಸಂದರ್ಭ ಇದ್ದಾಗ ಮಾತ್ರ ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆ ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ನೋಡಿ, ಕರ್ನಾಟಕ ಭೂಗೋಳ ಅಂತೇಳಿ ಒಂದು ಬುಕ್ಸ್ ಇದೆ. ಇದನ್ನು ಬರೆದಿರೋದು ನಾನೇ, ಕರ್ನಾಟಕ ಭೂಗೋಳ ಅಂತ. ನನ್ನ ಇಷ್ಟು ವರ್ಷದ 15 ವರ್ಷದ ಏನು ಟೀಚಿಂಗ್ ಅನುಭವ ಇದೆಯಲ್ಲ ಅದನ್ನು ಆಧಾರವಾಗಿಟ್ಕೊಂಡು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಕೊಂಡು ಮುಂದೆ ಯಾವ ರೀತಿ ಬರ್ಬೋದು ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಬರೆದಿರುವಂತಹ ಒಂದು ಬುಕ್ಸೇ ಈ ಕರ್ನಾಟಕ ಭೂಗೋಳ. ಹಾಗಾದರೆ ಈ ಕರ್ನಾಟಕ ಭೂಗೋಳ ನಿಮಗೆ UPSC, KPSC, SDA, FDA, PC, PSI, ಗ್ರೂಪ್ ಸಿ, KSRT, AE, JE ಆಗಿರ್ಬೋದು, HSTR, GPSTR, PSTR ಎಲ್ಲ ಕಾಂಪಿಟೇಟಿವ್, ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕರ್ನಾಟಕವನ್ನು ಫೋಕಸ್ ಮಾಡ್ತಾನೆ. ಹಾಗಾಗಿ ಆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಳಗೊಂಡಂತೆ ಈ ಕರ್ನಾಟಕ ಭೂಗೋಳವನ್ನು 4 ಭಾಗಗಳನ್ನಾಗಿ ಮಾಡಿಕೊಂಡು ಇದರ ಬಗ್ಗೆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೀನಿ. ಈ 4 ಭಾಗಗಳಲ್ಲಿ ಏನಿರುತ್ತೆ, ಒಂದು ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಈ ಕರ್ನಾಟಕ ಭೂಗೋಳ ಪರಿಚಯದಲ್ಲಿ ಒಟ್ಟು 20 ಅಧ್ಯಾಯಗಳು ಕಂಡುಬರ್ತವೆ. ಕರ್ನಾಟಕದ ಭೌಗೋಳಿಕ ಸ್ಥಾನ ಅಥವಾ ಕರ್ನಾಟಕದ ಪರಿಚಯ, ಪ್ರಾಕೃತಿಕ ಲಕ್ಷಣಗಳು, ಕರ್ನಾಟಕದ ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಹಾಗೆ ರಾಮ್ಸಾರ್ ತಾಣಗಳು, ಖನಿಜ ಸಂಪನ್ಮೂಲ, ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳು, ಹಾಗೆ ಭೂಬಳಕೆ, ಕೃಷಿ ವ್ಯವಸ್ಥೆ, ಒಟ್ಟು 20 ಅಧ್ಯಾಯಗಳನ್ನು ಒಳಗೊಂಡಿರುವಂಥದ್ದು. ಎಲ್ಲ ಚಾಪ್ಟರ್ಗಳು ಏನೇನು ಇಂಪಾರ್ಟೆಂಟ್, ಇವಾಗ ಏನು ಕ್ವಶನ್ ಅನಾಲಿಸಿಸ್ ಮಾಡ್ತಾ ಇದ್ದೀನಲ್ಲ ಅವಷ್ಟು ಕಾನ್ಸೆಪ್ಟು ನಿಮಗೆ ಅಲ್ಲಿ ಸಿಗತ್ತೆ. ಕರಾವಳಿಯ ಬಗ್ಗೆ ಸಪ್ರೇಟ್ ಮಾಹಿತಿ ಇದೆ. ಕರಾವಳಿಗೆ ಕೇಳ್ಬೋದಾದಂತಹ ಪ್ರಶ್ನೆಗಳು ಯಾವ್ಯಾವ ರೀತಿ ಬಂದಾವೆ ಅಷ್ಟನ್ನು ಕೂಡ ಇದರಲ್ಲಿ ಒಳಗೊಂಡಿರುತ್ತೆ. 20 ಅಧ್ಯಾಯಗಳು ಕಂಡುಬರ್ತಾವೆ.
ಅದರ ಜೊತೆಗೆ ಕರ್ನಾಟಕದ ಜಿಲ್ಲೆಗಳು ಏನು ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಬಗ್ಗೆ ಮಾಹಿತಿ ಇದೆ. ಯಾವ್ಯಾವ ಜಿಲ್ಲೆ ಏನೇನು ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ಬೋದು ಪ್ರಶ್ನೆ ಅನ್ನೋದನ್ನು ಕೂಡ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೆ ಸ್ನೇಹಿತರೆ, ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಪ್ರಮುಖವಾದಂತಹ ಹಿಸ್ಟಾರಿಕಲ್ ಪ್ಲೇಸು, ಯಾವ ಹಿಸ್ಟಾರಿಕಲ್ ಪ್ಲೇಸ್ ಯಾವ ಜಿಲ್ಲೆಯಲ್ಲಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಇಲ್ಲಿ ಒಳಗೊಂಡಿರುವಂಥದ್ದು. ಅದಾದ ನಂತರ ಕರ್ನಾಟಕದ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಒಳಗೊಂಡಿದೆ. ಅಂದರೆ ಇದುವರೆಗೂ UPSC ಎಕ್ಸಾಮಿಂದ PC ಎಕ್ಸಾಮು, ಟೀಚರ್ಸ್ ಎಕ್ಸಾಮ್ಸು ಎಲ್ಲದರಲ್ಲೂ ಕೂಡ ಕರ್ನಾಟಕ ಜಿಯೋಗ್ರಫಿಗೆ ಕೇಳಿರುವಂತಹ ಕ್ವಶನ್ಸ್ಗಳನ್ನು ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ಒಳಗೊಂಡಂತೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಹೀಗೆ 4 ಭಾಗಗಳನ್ನಾಗಿ ವಿಭಾಗ ಮಾಡಿ ಓವರ್ ಆಲ್ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಟ್ಟಿರುವಂಥದ್ದು. ಈಗ ರೀಸೆಂಟಾಗಿ ನಡೆದಿರುವಂತಹ VAO ಎಕ್ಸಾಮ್ ಆಗಿರ್ಬೋದು, FDA SDA ಎಕ್ಸಾಮ್ ಆಗಿರ್ಬೋದು, ಸೊ ಎಲ್ಲ ಎಕ್ಸಾಮಲ್ಲೂ ಕೂಡ ಕರ್ನಾಟಕ ಭೂಗೋಳದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಕ್ವಶನ್ಸ್ಗಳನ್ನು ಕೂಡ ನಾನು ವಿತ್ ಪೇಜ್ ನಂಬರಲ್ಲಿ ಅನಾಲಿಸಿಸ್ ಅನ್ನು ಕೂಡ ಮಾಡಿದ್ದೀನಿ. ಹಿಂದೆ ವಿಡಿಯೋದನ್ನು ನೋಡಿದರೆ ನಿಮಗೆ ಗೊತ್ತಾಗತ್ತೆ. ನೋಡಿ, ಇಷ್ಟು ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ಕ್ಲಿಯರ್ ಆಗಿರೋ ಕಾನ್ಸೆಪ್ಟ್ ಅನ್ನು ಕೊಟ್ಟಿರುವಂಥದ್ದೇ ಈ ಕರ್ನಾಟಕ ಭೂಗೋಳ. ಸೊ ನೀವು ಇದನ್ನು ಬೇಕಂದ್ರೆ ಅಥವಾ ಪರ್ಚೇಸ್ ಮಾಡಬೇಕಂದ್ರೆ ಈ ನಂಬರಿಗೆ ಕಾಲ್ ಮಾಡಿ 9008515660ಗೆ ಕಾಲ್ ಮಾಡಿ ಇದರ ಬಗ್ಗೆ ಮಾಹಿತಿ ತಗೊಳ್ಳಿ. ಹಾಗೆ ಈ ಪೋಸ್ಟಲ್ ಮೂಲಕನೂ ಕೂಡ ನಿಮ್ಮ ಮನೆಗೆ ಈ ಬುಕ್ಸನ್ನು ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಓಕೆ ಸ್ನೇಹಿತರೆ, ಹಾಗಾದ್ರೆ ಇದೇ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಮತ್ತೆ ಯಾವ್ಯಾವ ಕ್ವಶನ್ಸ್ಗಳಿದಾವೆ ಅಂತ ಹೇಳಿ ಒಂದೊಂದೇ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಯಾವಿದೆಯಪ್ಪ ಅಂದ್ರೆ, ಯಾವ ಜಲ ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆಯ ನೋಡಲ್ ಏಜೆನ್ಸಿಯಾಗಿದೆ? ಯಾವ ಜಲ ನಿಗಮ ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆಯನ್ನ, ನೋಡಿ ಎತ್ತಿನ ಹೊಳೆ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತ ಕರಿತೀವಿ, ಅಥವಾ ನೇತ್ರಾವತಿ ಡೈವರ್ಷನ್ ಪ್ರಾಜೆಕ್ಟ್ ಅಂತ ಕರಿತೀವಿ, ಅಥವಾ ನೇತ್ರಾವತಿ ತಿರುವು ಯೋಜನೆ ಅಂತ. ಬಹಳ ಹಳೆಯದಾದಂತಹ ಒಂದು ಯೋಜನೆಯಾಗಿರುತ್ತೆ. ಈ ಯೋಜನೆಯನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಸಂಸ್ಥೆ ಅಥವಾ ಏಜೆನ್ಸಿ ಯಾವುದು ಅಂತ ಕೇಳಿರುವಂಥದ್ದು. ನೋಡಿ, ಕೃಷ್ಣ ಭಾಗ್ಯ ನಿಗಮ ನಿಯಮಿತ ಅಂತ ಇದೆ. ಕೃಷ್ಣ ಭಾಗ್ಯ ನಿಗಮ ನಿಯಮಿತ ಅಂದರೆ ಹೆಸರಲ್ಲೇ ಇದೆ. ಯಾವ ಒಂದು ನದಿಯ ಭಾಗಕ್ಕೆ ಸಂಬಂಧಪಟ್ಟಂತೆ ಹೇಳುತ್ತಿದ್ದೋ, ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಕೃಷ್ಣಾ ನದಿಯ ಉಪನದಿಗಳಿಗೆ ಹಾಕ್ಕೊಂಡಂತಹ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಿರ್ವಹಣೆ ಮಾಡುವಂತಹ ಒಂದು ಸಂಸ್ಥೆ ಏಜೆನ್ಸಿ ಯಾವುದಪ್ಪ ಅಂದರೆ ಕೃಷ್ಣ ಭಾಗ್ಯ ನಿಗಮ ನಿಯಮಿತ. ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಅಂತ ಕರಿತೀವಿ. ಕೃಷ್ಣಾ ಮೇಲ್ದಂಡೆ ಯೋಜನೆ, ಆಲಮಟ್ಟಿ, ನಾರಾಯಣಪುರ ಆಗಿರ್ಬೋದು, ಘಟಪ್ರಭಾ, ಮಲ್ಲಪ್ರಭಾ, ಆ ಭೀಮಾ, ಡೋಣಿ ಇವೆಲ್ಲ ನದಿಗಳಿಗೆ ಹಾಕ್ಕೊಳ್ಳುವಂತಹ ಒಂದು ಯೋಜನೆಯನ್ನು ಯಾವ ಸಂಸ್ಥೆ ನಿರ್ವಹಣೆ ಮಾಡುತ್ತಪ್ಪ ಅಂದರೆ ಕೃಷ್ಣ ಭಾಗ್ಯ ನಿಗಮ ನಿಯಮಿತ ಅಂತ. ರಿವರ್ ಯಾವುದಂತ ಗೊತ್ತಾಯಿತು? ಕೃಷ್ಣಾ ನದಿಗೆ ಸಂಬಂಧಪಟ್ಟಂತಹ ಯೋಜನೆ. ಅದರಲ್ಲೂ ಕೂಡ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಫಸ್ಟ್, ಸೆಕೆಂಡು, ಥರ್ಡು ಅಂತ ಹೇಳಿ ಮಾಡಿಕೊಂಡು ಅದನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಒಂದು ಸಂಸ್ಥೆ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಅಂತ ಇದೆ. ಈ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಅನ್ನುವಂಥದ್ದು ಯಾವ ಯೋಜನೆಯನ್ನು ಕೈಗೊಂಡಿದೆಯಪ್ಪ ಅಂದರೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನುವಂಥದ್ದನ್ನು ಮಾಡ್ತಾ ಇರೋದೇ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಅಂಥೇಳಿ. ನೋಡಿ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂತ ಕೇಳಿದರೆ ವಾಣಿ ವಿಲಾಸ ಸಾಗರಕ್ಕೆ ನೀರನ್ನು ಪೂರೈಕೆ ಮಾಡುವಂತಹ ಒಂದು ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆ ಅಂತ. ಆ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಕೂಡ ನಿರ್ವಹಣೆ ಮಾಡ್ತಾ ಇರುವಂತಹ ಸಂಸ್ಥೆ ಏಜೆನ್ಸಿ ಯಾವುದಪ್ಪ ಅಂದರೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಅಂತಾನೆ. ಕ್ಲಿಯರಾ? ಎತ್ತಿನ ಹೊಳೆ ಮತ್ತು ಭದ್ರಾ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನೋದು ಎರಡು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಈ ಒಂದು ಏರಿಯಾ. ಇದಕ್ಕೆ ಸರಿಯಾದಂಥ ಉತ್ತರ ಬಿ ಅನ್ನೋದು ರೈಟ್ ಆನ್ಸರ್. ಕಾವೇರಿ ನೀರಾವರಿ ನಿಗಮ ನಿಯಮಿತ ಹೆಸರಲ್ಲೇ ಇದೆ. ಅಂದರೆ ಕಾವೇರಿ ಮತ್ತು ಅದರ ಉಪನದಿಗಳಿಗೆ ಸಂಬಂಧಪಟ್ಟಂತೆ ಹಾಕಿಕೊಳ್ಳುವಂತಹ ಒಂದು ಯೋಜನೆ, ಜಲಾಶಯಗಳನ್ನು ನಿರ್ಮಾಣ ಮಾಡೋದು, ನಿರ್ವಹಣೆ ಮಾಡುವಂಥದ್ದು, ನೀರಾವರಿಯನ್ನು ಪೂರೈಕೆ ಮಾಡುವಂತಹ ಒಂದು ಸಂಸ್ಥೆಯೇ ಕಾವೇರಿ ನೀರಾವರಿ ನಿಗಮ ನಿಯಮಿತ ಅಂತ. ಓಕೆ, ಹಾಗಾದರೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಈ ಸಂಸ್ಥೆ ಅಥವಾ ಈ ಏಜೆನ್ಸಿ ಏನು ಕೆಲಸ? ನೋಡಿ, ಕೃಷ್ಣಾ ಕೊಳ ಭಾಗದಲ್ಲಿ ಅಂದರೆ ಕೃಷ್ಣಾ ನದಿಯ ಭಾಗದಲ್ಲಿ ಕೆರೆಗಳಿರ್ತವೆ. ಆ ಕೆರೆಗಳಿಗೆ ನೀರನ್ನು ತುಂಬಿಸುವಂಥದ್ದು ಅಥವಾ ಚಿಕ್ಕ ಚಿಕ್ಕ ಜಲಾಶಯಗಳನ್ನು ನಿರ್ಮಾಣ ಮಾಡಿಕೊಡುವಂಥದ್ದು ಅದು ಯಾರ ಕೆಲಸ ಆಗಿರುತ್ತಪ್ಪ ಅಂದರೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ. ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟನ್ನು ಹೊರತುಪಡಿಸಿ ಉಳಿದಂತಹ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಸಂಸ್ಥೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತವಾಗಿರುತ್ತೆ. ನೋಡಿ, 4 ಸಂಸ್ಥೆಗಳ ಕೆಲಸ ಏನು ಅನ್ನೋದು ಗೊತ್ತಾಗುತ್ತೆ. ಮುಂದಿನ ಎಕ್ಸಾಮಲ್ಲಿ ಎತ್ತಿನ ಹೊಳೆ ಅಂತ ಕೊಟ್ಟಿದ್ದಾನೆ, ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಅಂತ ಕೊಡ್ಬೋದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಕೊಡ್ಬೋದು,
ಅಥವಾ ಕೃಷ್ಣ ಕೊಳದಲ್ಲಿರುವಂತಹ ಕೆರೆಗಳಿಗೆ ನೀರನ್ನು ತುಂಬಿಸುವಂತಹ ಕೆಲಸ ಮಾಡುವಂತಹ ಏಜೆನ್ಸಿ ಯಾವುದಂತ ಕೊಡ್ಬೋದು. ಅವಾಗ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಅಂತೇಳಿ ಆನ್ಸರ್ ಮಾಡಬೇಕಾಗತ್ತೆ. ನೋಡಿ 6ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದ್ರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರಲ್ಲಿ ರೈಟ್ ರಾಂಗ್ ಯಾವುದು ಅಂತೇಳಿ ಹುಡುಕಬೇಕು. ಸಕ್ಕರೆ ಉತ್ಪಾದನೆಗಾಗಿ ಚಿಕ್ಕಮಗಳೂರು ಖ್ಯಾತವಾಗಿದೆ. ಚಿಕ್ಕಮಗಳೂರು ಕರ್ನಾಟಕದಲ್ಲೇ ಅತಿ ಹೆಚ್ಚು ಬೆಟ್ಟಗಳನ್ನು ಹೊಂದಿರುವಂಥ ನಾಡದು. ಚಿಕ್ಕಮಗಳೂರು ಜಿಲ್ಲೆಯನ್ನು ಕಾಫಿ ನಾಡು ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಟ್ಟಗಳನ್ನು ಹೊಂದಿರುವಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಚಿಕ್ಕಮಗಳೂರು ಜಿಲ್ಲೆ. ಲ್ಯಾಂಡ್ ಆಫ್ ಮೌಂಟೇನ್ಸ್ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕಂಪ್ಲೀಟ್ ರಾಂಗ್ ಆಗಿರೋದು. ಸಕ್ಕರೆ ಉತ್ಪಾದನೆ ಆಗಲ್ಲ. ಚಿಕ್ಕಮಗಳೂರಿನಲ್ಲಿ ಏನು ಜಾಸ್ತಿ ಉತ್ಪಾದನೆ ಆಗೋದು? ಕಾಫಿಯನ್ನು ಹೆಚ್ಚು ಬೆಳೆಯೋದನ್ನು ನಾವು ನೋಡ್ತೀವಿ. 2ನೇ ಆಪ್ಷನ್ ನೋಡಿ, ಕಾಫಿ ಉತ್ಪಾದನೆಗಾಗಿ ಮಂಡ್ಯ ಖ್ಯಾತವಾಗಿದೆ. ಮಂಡ್ಯದಲ್ಲಿ ಕಾಫಿ ಉತ್ಪಾದನೆ ಆಗಲ್ಲ. ಉಲ್ಟಾ ಹೊಡೆದಿರುವಂಥದ್ದು ಸ್ಟೇಟ್ಮೆಂಟು. ಸಕ್ಕರೆ ಕೆಳಗಡೆ ಕೊಟ್ಟು ಕಾಫಿ ಮೇಲ್ಗಡೆ ಕೊಟ್ಟಿದ್ರೆ 2 ಸರಿ ಉತ್ತರ. ಹಾಗಾದರೆ ಮಂಡ್ಯ ಅನ್ನೋದು ಇದಕ್ಕೆ ಏನಾಗಿದೆ? ತಪ್ಪಾಗಿದೆ. ಮಂಡ್ಯ ಏನಕ್ಕೆ ಫೇಮಸ್ಸು ಅಂತ ಕೇಳಿದರೆ ಸಕ್ಕರೆ ಉತ್ಪಾದನೆಗೆ ಫೇಮಸ್ ಇರುವಂತಹ ಒಂದು ನಗರವಾಗಿರುತ್ತೆ ಅಥವಾ ಜಿಲ್ಲೆ ಆಗಿರುತ್ತೆ. 2 ಸ್ಟೇಟ್ಮೆಂಟು ಕೂಡ ತಪ್ಪಾಗಿರೋದ್ರಿಂದ 1 ಮತ್ತು 2 ಕೂಡ ಅಲ್ಲ ಅಂಥೇಳಿ ಆನ್ಸರನ್ನು ಮಾಡಬೇಕಾಗತ್ತೆ. ರೈಟ್, ಇದು 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದನ್ನೋದು ಗೊತ್ತಾಯಿತು. 8ನೇ ಪ್ರಶ್ನೆಗೆ ಹೋಗೋಣ. ಯಾವ ವರ್ಷದಲ್ಲಿ ಬಂಡೀಪುರ ಹುಲಿ ಮೀಸಲು ಸ್ಥಾಪಿಸಲಾಯಿತು? ಬಂಡೀಪುರ ಟೈಗರ್ ರಿಸರ್ವ್ ಅಂಥೇಳಿ, ಹುಲಿ ಸಂರಕ್ಷಣಾ ತಾಣ ಅಂಥೇಳಿ ಯಾವ ವರ್ಷ ಘೋಷಿಸಲಾಯಿತು ಅನ್ನುವಂಥದ್ದು ಪ್ರಶ್ನೆ. ಈಗ ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಣಾ ತಾಣಗಳಿದೆಯಪ್ಪ ಅಂದರೆ 5 ಹುಲಿ ಸಂರಕ್ಷಣಾ ತಾಣಗಳು ಕಂಡುಬರ್ತಾವೆ. ಆ 5 ಹುಲಿ ಸಂರಕ್ಷಣಾ ತಾಣಗಳು ಬಂಡೀಪುರ, ನಾಗರಹೊಳೆ, ಭದ್ರಾ, BRT ಮತ್ತು ಕಾಳಿ ಅಂತ ಕಂಡುಬರ್ತಾವೆ. ಕ್ಲಿಯರಾ? ಬಂಡೀಪುರ, ನಾಗರಹೊಳೆ, ಭದ್ರಾ, BRT ಮತ್ತು ಕಾಳಿ ಅಂತ. ಈ 5 ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಬಂಡೀಪುರ ಅನ್ನುವಂಥದ್ದು ಮೊದಲ ಹುಲಿ ಸಂರಕ್ಷಣಾ ತಾಣ. ಹಾಗಾದರೆ ಈ ಬಂಡೀಪುರದ ಒಂದು ಬೇಸಿಕ್ ಕಾನ್ಸೆಪ್ಟನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತ ಇದೆ ನೋಡಿ. ಬಂಡೀಪುರ ಅನ್ನುವಂಥದ್ದು ಮೈಸೂರು ಒಡೆಯರ್ ಏನಿದಾರಲ್ಲ, ಆ ಒಡೆಯರು ಅದನ್ನು ಸಫಾರಿಗಾಗಿ ಬಳಕೆ ಮಾಡ್ಕೊಳ್ತಾ ಇದ್ರು. ಈ ಬಂಡೀಪುರ ಭಾಗವನ್ನು 1931ರಲ್ಲಿ ವೇಣುಗೋಪಾಲ ವನ್ಯಜೀವಿ ಧಾಮ ಅಂತ ಕರೆದ್ರು. WLS ಅಂದರೆ ವೈಲ್ಡ್ ಲೈಫ್ ಸೆಂಚುರಿ ಅಂತ ಕರೆದ್ರು. ಯಾವಾಗ? 1931ರಲ್ಲಿ. ಅದಾದ ನಂತರ 1973ರಲ್ಲಿ ಇದನ್ನು ಹುಲಿ ಸಂರಕ್ಷಣಾ ತಾಣ ಅಂಥೇಳಿ ಘೋಷಣೆ ಮಾಡಲಾಯಿತು. ಟೈಗರ್ ಕನ್ಸರ್ವೇಷನ್ ರಿಸರ್ವ್ ಅಂಥೇಳಿ. ಯಾವ ವರ್ಷ? 1973ರಲ್ಲಿ. ಹಾಗಾದರೆ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ? ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಅದಾದ ನಂತರ 1974ರಲ್ಲಿ ಇದನ್ನು ನ್ಯಾಷನಲ್ ಪಾರ್ಕ್ ಅಂಥೇಳಿ, ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕೂಡ ಘೋಷಣೆ ಮಾಡಲಾಯಿತು. ಯಾವುದನ್ನು? ಬಂಡೀಪುರವನ್ನು. ನೆಕ್ಸ್ಟು 2002ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಅಂಥೇಳಿ ಆನೆ ಯೋಜನೆಯನ್ನು ಇಲ್ಲಿ ಜಾರಿಗೊಳಿಸಲಾಯಿತು. ಆನೆ ಯೋಜನೆಯನ್ನು ಕೂಡ ಆನೆ ಮೀಸಲು ಸಂರಕ್ಷಣಾ ತಾಣ ಅಂತಲೂ ಕೂಡ ಘೋಷಣೆ ಮಾಡಲಾಯಿತು. ನೋಡಿ, ಈ ರೀತಿ ಸ್ಟೆಪ್ ಬೈ ಅಲ್ಲಿ ಅದನ್ನು ಹೆಸರನ್ನು ಅಥವಾ ಸಂರಕ್ಷಣಾ ತಾಣಗಳನ್ನು ಮಾಡ್ತಾ ಬಂದಿರೋದನ್ನು ನೋಡ್ಬೋದು. 31ರಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಆಯಿತು. 73ರಲ್ಲಿ ಹುಲಿ ಸಂರಕ್ಷಣಾ ತಾಣ ಅಂತ ಘೋಷಣೆ ಮಾಡಲಾಯಿತು. 74ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಆಯಿತು. 2002ರಲ್ಲಿ ಆನೆ ಸಂರಕ್ಷಣಾ ತಾಣ ಅಂತಲೂ ಕೂಡ ಇದನ್ನು ಘೋಷಣೆ ಮಾಡಲಾಯಿತು. ಸೊ ಈ ರೀತಿ ಬಂಡೀಪುರವನ್ನು 4 ರೀತಿಯಾಗಿ ಕರೆಯೋದನ್ನು ನೋಡ್ತೀವಿ. ವೈಲ್ಡ್ ಲೈಫ್ ಸೆಂಚುರಿನೂ ಇದೆ, ಹಾಗೆ ಅದರ ಜೊತೆಗೆ ಟೈಗರ್ ರಿಸರ್ವ್ ಇದೆ, ಎಲಿಫೆಂಟು ಕೂಡ ಇದೆ, ಹಾಗೆ ನ್ಯಾಷನಲ್ ಪಾರ್ಕು ಕೂಡ ಆ ಪ್ರದೇಶದಲ್ಲಿ ಕಂಡುಬರೋದನ್ನು ನೋಡ್ತೀವಿ. ಹಾಗಾದರೆ ಬಂಡೀಪುರ ಎಲ್ಲಿದೆ, ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಇದು ಚಾಮರಾಜನಗರ ಜಿಲ್ಲೆ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಇಷ್ಟು ಕೂಡ ನಮಗೆ ಬಂಡೀಪುರದ ಬಗ್ಗೆ ಮಾಹಿತಿ ತಿಳ್ಕೊಂಡಿರಬೇಕು. ಅದರ ಜೊತೆಗೆ ಕರ್ನಾಟಕದಲ್ಲಿರುವಂತಹ 5 ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಮಾಹಿತಿ ನೀವು ತಿಳ್ಕೊಬೋದು. ಎಲ್ಲ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಡೀಪ್ ಕಾನ್ಸೆಪ್ಟು, ಯಾವ ನದಿ ಹರಿತವೆ, ಯಾವ ಜಿಲ್ಲೆಯಲ್ಲಿ ಕಂಡುಬರ್ತವೆ, ಅಲ್ಲಿ ಯಾವ ಸಸ್ಯವರ್ಗಗಳು ಕಂಡುಬರ್ತವೆ, ಯಾವ ಪ್ರಾಣಿಗಳಿದ್ದಾವೆ, ಸೊ ಅವೆಲ್ಲ ಮಾಹಿತಿನೂ ಕೂಡ ಈ ಕರ್ನಾಟಕ ಭೂಗೋಳ ಬುಕ್ಕಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಒಂದು ಕಾನ್ಸೆಪ್ಟು ನಿಮಗೆ ಸಿಗ್ತಾ ಹೋಗ್ತವೆ.
ವಿತ್ ಇಯರ್ ವೈಸಲ್ಲೂ ಕೂಡ ಮಾಹಿತಿಯನ್ನು ಅಲ್ಲಿ ಹಾಕಿದ್ದೀನಿ. ರೈಟ್. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಹೋಗೋಣ. ಬೆಂಗಳೂರಿಗೆ ಮತ್ತು ಗ್ರಾಮೀಣ ಬೆಂಗಳೂರಿಗೆ ಹತ್ತಿರವಾದ ಜಿಲ್ಲೆಗಳು ಯಾವುದೆಂದರೆ, ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಹತ್ತಿರವಾದಂತಹ ಜಿಲ್ಲೆಗಳು ಯಾವುದು ಅಂತೇಳಿ ನಾವಿಲ್ಲಿ ಆನ್ಸರನ್ನು ಮಾಡಬೇಕಾಗತ್ತೆ. ನೋಡಿ, ಫಸ್ಟಲ್ಲಿ ಮೈಸೂರು ಇದೆ. ಮೈಸೂರು ಫಸ್ಟ್ನೇ ಆಪ್ಷನಲ್ಲಿ ನೋಡಿ, ಇಲ್ಲಿ ಮೈಸೂರು ಇರೋದು. ಮೈಸೂರು ಇಲ್ಲಿರೋದ್ರಿಂದ ಮೈಸೂರು ತುಂಬ ದೂರ ಇದೆ. ಯಾವುದಕ್ಕೆ? ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ತುಂಬ ದೂರದಲ್ಲಿರುವಂಥದ್ದು ಮೈಸೂರು. ಹಾಗಾಗಿ ಇಲ್ಲಿ ಮೈಸೂರು ಅನ್ನೋದನ್ನು ನಾವಿಲ್ಲಿ ತೆಗೆದು ಹಾಕ್ಬೋದು. ಅದರ ಜೊತೆಗೆ ಚಿತ್ರದುರ್ಗನೂ ನೋಡಿ ತುಂಬ ದೂರ ಇರೋದು, ಇವುಗಳಿಂದ ಚಿತ್ರದುರ್ಗನೂ ದೂರ ಇದೆ, ಹಾಗಾಗಿ ಇದನ್ನು ತೆಗಿತೀವಿ. ತುಮಕೂರು ಮಾತ್ರ ಹತ್ತಿರ ಇರೋದ್ರಿಂದ ಇದು ಸರಿಯಾದಂಥ ಉತ್ತರ ಆಗಲ್ಲ, ಇದು ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ತುಮಕೂರು, ಚಾಮರಾಜನಗರ, ಹಾಸನ. ನೋಡಿ ಹಾಸನ ಎಲ್ಲಿದೆ ನೋಡಿ, ಹಾಸನ ತುಂಬ ದೂರ ಇದೆ. ಮಂಡ್ಯನೂ ಕೂಡ ದೂರ ಇರೋದನ್ನು ನೋಡ್ತೀವಿ, ಇದು ತಪ್ಪಾಗಿದೆ. ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು ಅಂತ ಇದೆ. ಮೈಸೂರು ಮತ್ತು ಯಥಾಸ್ಥಿತಿ ಮೈಸೂರು ಬಂತು, ಇದು ಕೂಡ ರಾಂಗ್ ಆಗಿದೆ. ನೆಕ್ಸ್ಟ್ ನೋಡಿ, ಕೋಲಾರ ಇದೆ. ನೋಡಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಮೀಪದಲ್ಲಿರೋದು ಕೋಲಾರ, ನಿಯರೆಸ್ಟ್ ಇದೆ, ಇದು ಸರಿಯಾಗಿದೆ. ನೆಕ್ಸ್ಟು ಅದಕ್ಕಿಂತ ನೆಕ್ಸ್ಟ್ ನಿಯರೆಸ್ಟ್ ಇರೋದು ಯಾವುದಪ್ಪ ಅಂದರೆ ಚಾಮರಾಜನಗರ ಇದೆ. ಇದೇ ಚಾಮರಾಜನಗರ, ಇದು ಕೂಡ ನಿಯರೆಸ್ಟ್ ಕಂಡು ಬರುತ್ತೆ. ನೆಕ್ಸ್ಟ್ ನೋಡಿ, ಮಂಡ್ಯನೂ ಕೂಡ ಇಲ್ಲೇ ನಿಯರೆಸ್ಟ್ ಇರೋಂಥದ್ದು ಬೆಂಗಳೂರಿಗೆ, ಇದನ್ನು ಆನ್ಸರ್ ಆಗಿ ತೊಗೊಳ್ತೀವಿ. ತುಮಕೂರು ಅಂತೂ ಗಡಿ ಹಂಚ್ಕೊಂಡಿದೆ ಬೆಂಗಳೂರಿಗೆ, ಹಾಗಾಗಿ ತುಮಕೂರನ್ನು ಕೂಡ ಆನ್ಸರ್ ಆಗಿ ತೊಗೊಳ್ತೀವಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಎಷ್ಟನೇ ಕ್ವಶನಿಗೆ? 9ನೇ ಪ್ರಶ್ನೆಗೆ ಡಿ ಸರಿಯಾದಂಥ ಉತ್ತರ. ಅಂದರೆ ಯಾವ್ಯಾವ ಜಿಲ್ಲೆಗಳೊಂದಿಗೆ ಗಡಿ ಹಂಚ್ಕೊಂಡಿದೆ ಅನ್ನುವಂತಹ ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿದೆ. ಒಂದು ಕಡೆ ನದಿಗಳಿದ್ದಾವೆ, ಒಂದು ಕಡೆ ನದಿ ವ್ಯವಸ್ಥೆ ಇದೆ. ರಿವರ್ ಪ್ಯಾಟ್ರನ್ ಅಂತ ಕರಿತೀವಿ. ಅಂದರೆ ನದಿಗಳು ಹರಿಯುವಂತಹ ಆಧಾರದ ಮೇಲೆ ಅವುಗಳಿಗೆ ಒಂದೊಂದು ಟೈಟಲನ್ನು ಕೊಡ್ತೀವಿ. ಡೆಂಡೆಟಿಕ್ ಪ್ಯಾಟ್ರನ್ ಅಂತ ಕೊಡ್ತೀವಿ, ರೇಡಿಯಲ್ ಪ್ಯಾಟ್ರನ್, ಪ್ಯಾರಲಲ್ ಪ್ಯಾಟ್ರನ್ ಅಂತ ಕರಿತೀವಿ. ವೃಕ್ಷಾಕಾರ ನದಿ ವ್ಯವಸ್ಥೆ, ವೃತ್ತಾಕಾರ ನದಿ ವ್ಯವಸ್ಥೆ, ಸಮಾನಾಂತರ ನದಿ ವ್ಯವಸ್ಥೆಗಳು ಅಂತ ಕರಿತೀವಿ. ಈಗ ತುಂಬ ದೊಡ್ಡ ನದಿಗಳು ಕೃಷ್ಣ, ಗೋದಾವರಿ, ಘಟಪ್ರಭಾ ಆಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧ ಕಾವೇರಿ ನದಿ ಆಗಿರ್ಬೋದು, ಮತ್ತು ಗಂಗಾ, ಬ್ರಹ್ಮಪುತ್ರ, ಇವೆಲ್ಲ ನದಿಗಳನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ದೊಡ್ಡ ನದಿಗಳು ಅಂತ ಕರಿತೀವಿ. ಯಾಕಂದರೆ ಆ ನದಿಗಳು, ಅದರ ಉಪನದಿಗಳು ಮತ್ತು ಅದರ ಉಪನದಿಗಳನ್ನು ಒಳಗೊಂಡಿರ್ತವೆ. ಒಂದು ರೀತಿ ಮರದ ರಂಬೆ ಕೊಂಬೆಗಳಂತೆ ಹರಡಿಕೊಂಡಿರ್ತವೆ. ಇಂತಹ ನದಿ ವ್ಯವಸ್ಥೆಯನ್ನು ವೃಕ್ಷಾಕಾರ, ಮರದ ರಂಬೆ ಕೊಂಬೆಗಳಂತೆ ಹರಡ್ಕೊಂಡಿರೋದನ್ನ ವೃಕ್ಷಾಕಾರ ನದಿ ವ್ಯವಸ್ಥೆ ಅಂತ ಕರಿತೀವಿ. ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟುತ್ತವೆ, ಸೀದಾ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಒಂದು ನದಿ ಮತ್ತೊಂದು ನದಿಗೆ ಸಮಾನಾಂತರವಾಗಿ ಹರಿತವೆ. ಇದನ್ನು ಸಮಾನಾಂತರ ನದಿ ವ್ಯವಸ್ಥೆ ಅಂತ ಕರಿತೀವಿ. ಓಕೆ. ನೆಕ್ಸ್ಟು, ಒಂದೇ ಬೆಟ್ಟದಲ್ಲಿ ಹುಟ್ಟಿ ಹಲವಾರು ದಿಕ್ಕುಗಳಲ್ಲಿ ಹರ್ಕೊಳ್ತಾ ಹೋಗ್ತವೆ. ಇದನ್ನು ವೃತ್ತಾಕಾರ ನದಿ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಯಾವ್ಯಾವ ನದಿಗಳನ್ನು ಕೊಟ್ಟಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತಹ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡೋಣ. ಈಗ ಕೃಷ್ಣಾ ನದಿ ಅಂತ ಇದೆ. ಕೃಷ್ಣಾ ನದಿ ಯಾವ ಒಂದು ನದಿ ವ್ಯವಸ್ಥೆಗೆ ಉದಾಹರಣೆ ಆಗಿದೆಯಪ್ಪ ಅಂತ ಕೇಳಿದಾಗ ನೋಡಿ, ಇದು ವೃಕ್ಷಾಕಾರ ನದಿ ವ್ಯವಸ್ಥೆ, ದೊಡ್ಡ ನದಿ. ಕೃಷ್ಣಾ ನದಿಗೆ ಹಲವಾರು ಉಪನದಿಗಳಿದ್ದಾವೆ, ಆ ಉಪನದಿಗಳಿಗೆ ಮತ್ತೆ ಉಪನದಿಗಳಿದ್ದಾವೆ. ಹಾಗಾಗಿ ಮರದ ರಂಬೆ ಕೊಂಬೆಗಳಂತೆ ಹರಡ್ಕೊಂಡಿರೋದ್ರಿಂದ ಇದನ್ನು ವೃಕ್ಷಾಕಾರ ಮಾದರಿಯ ವ್ಯವಸ್ಥೆ ಅಂತ ಕರಿತೀವಿ. ಏಗೆ 2 ಸರಿ. ಏಗೆ 2 ಸರಿ ಅಂತ ನೋಡಿದಾಗ ಎಲ್ಲೆಲ್ಲಿದೆ ನೋಡಿ, ಏಗೆ 4 ಇದೆ, ಇದು ತಪ್ಪಾಗಿದೆ. ನೆಕ್ಸ್ಟ್ ಏಗೆ 3 ಇದೆ, ಇದು ತಪ್ಪಾಗಿದೆ. ಏಗೆ 4 ಇದೆ, ಇದು ತಪ್ಪಾಗಿದೆ. ಏಗೆ 2 ಅನ್ನೋದು ಇಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಯಾವ ಆಪ್ಷನಲ್ಲಿ? ಸಿ ಯಲ್ಲಿ ಕಂಡು ಬರ್ತಾವೆ. ಮತ್ತೆ ಕ್ಲಿಯರ್ ಮಾಡೋಣ. ಅರಬ್ಬಿ ಸಮುದ್ರದ ಕಡೆಗೆ ಹರಿಯುವಂತಹ ನದಿಗಳು ಅಂದರೆ ಅವಾಗಲೇ ಹೇಳಿದೆ, ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ, ನೇರವಾಗಿ ಅರಬ್ಬಿ ಸಮುದ್ರಕ್ಕೆ ಸೇರ್ತವೆ. ಇವನ್ನ ಸಮಾನಾಂತರ ನದಿ ವ್ಯವಸ್ಥೆ ಅಂದರೆ ಬಿಗೆ. ಏಗೆ 2 ಆಯ್ತು ಅಂದರೆ ಬಿಗೆ ಯಾವುದಿದೆ ನೋಡಿ, 1ನೇದು ಸರಿಯಾಗಿದೆ. ಸಮಾನಾಂತರ ನದಿ ವ್ಯವಸ್ಥೆ, ಪ್ಯಾರಲಲ್ ರಿವರ್ ಸಿಸ್ಟಮ್ ಅಂತ ಕರೆಯೋದು. ಗೋದಾವರಿ ನದಿ ವ್ಯವಸ್ಥೆ ಇದೆಯಲ್ಲ, ಇದನ್ನು ಅನುಗಾಮಿ ನದಿ ವ್ಯವಸ್ಥೆ ಅಂತ ಕರಿತೀವಿ. ಅನುಗಾಮಿ ನದಿ ವ್ಯವಸ್ಥೆ ಅಂತ. ಪೆನ್ನಾರ್ ನದಿ ಇದೆಯಲ್ಲ, ಇದನ್ನು ವೃತ್ತಾಕಾರ ನದಿ ವ್ಯವಸ್ಥೆ ಅಂತ ಕರೆಯೋದು. ನೋಡಿ ಇಲ್ಲಿ ವೃತ್ತಾಕಾರ ನದಿ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾಗಿ ಡಿಗೆ ಸರಿಯಾದಂತಹ ಆಪ್ಷನ್ ಯಾವುದಪ್ಪ ಅಂದರೆ ವೃತ್ತಾಕಾರ, ರೇಡಿಯಲ್ ಪ್ಯಾಟ್ರನ್ ಅಂತ ಕರೆಯೋದು. ಅಂದರೆ ಈ ನಂದಿದುರ್ಗ ಬೆಟ್ಟದ ಭಾಗದಲ್ಲಿ ಹುಟ್ಟುತ್ತಾವೆ. ಅವು ಬೇರೆ ಬೇರೆ ದಿಕ್ಕಿನಲ್ಲಿ ಹರ್ಕೊಂಡು ಹೋಗ್ತಾವೆ.
ಅದನ್ನೇ ನಾವು ಏನಂತ ಕರಿತೀವಿ, ವೃತ್ತಾಕಾರ ನದಿ ವ್ಯವಸ್ಥೆ ಅಂತ ಕರೆಯೋದು. ಈ ರೀತಿ ನದಿ ವ್ಯವಸ್ಥೆಯನ್ನ ಕುರಿತು ಕೂಡ ಪ್ರಶ್ನೆಯನ್ನ ರೈಸ್ ಮಾಡ್ತಾನೆ, ನೋಡ್ಕೋಬೇಕು. ನೋಡಿ, ಇವಿಷ್ಟು ಮಾಹಿತಿಗಳು ನಿಮಗೆ ಆ ಬುಕ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಸಿಗ್ತಾ ಹೋಗ್ತವೆ. ಒಂದ್ಸಲ ಬುಕ್ಸ್ ಅನ್ನು ತಗೊಂಡು ಓದ್ಬಿಡಿ. ಇಂತಹ ಪ್ರಶ್ನೆಗಳು ನೀವು ಯಾವ್ದಾದ್ರು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಪ್ರಶ್ನೆ ಕೊಟ್ಟಿರಿ, ಆ ಪ್ರಶ್ನೆಗೆ ಅಲ್ಲಿ ನಿಯರೆಸ್ಟ್ ಉತ್ತರಗಳು ನಿಮಗೆ ಬುಕ್ಸ್ ಅಲ್ಲಿ ಸಿಗತ್ತಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಈ 10 ಪ್ರಮುಖವಾದಂತಹ ಪ್ರಶ್ನೆಗಳನ್ನ ಇಟ್ಕೊಂಡು ಅನಾಲಿಸಿಸ್ ಮಾಡಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ. ಸೊ ನೀವೆಲ್ಲರೂ ಕೂಡ ಈ ವಿಡಿಯೋಸನ್ನು ವಾಚ್ ಮಾಡ್ತಾ ಹೋಗಿ. ಪ್ರತಿದಿನ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಬರುವಂತಹ ಮುಂದೆ HSTR, GPSTR, PSTR ಅಥವಾ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಿಮಗೆ ಈ ಪ್ರಶ್ನೆಗಳು 100% ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.